ಶಿವನ ಪಾದ ಆ ಬತ್ತಿ ಬತ್ತಿ ಸೂರ್ಬತ್ತಿ ಸೂರ್ಬತ್ತಿ ಸಾಮ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೌರ್ ಸುತ್ತಿ ಬಿದಿರು ಗುರುತಿ ಒಳಗೆ ಒಡೆದು ಮೂಡಿರುವಂತ ನಮ್ಮ ನಾಗಮಲೆಯ ಪಾದ ಸಾರುವ ಮಲ್ಲಯ್ಯ ಮಾಳಿಕಾರ ಬಸವೇಶ್ವರ ಹಾನುಮಲೆ ಆಸಿಕೊಂಡು ಜೇನುಮಲೆ ಹಾನುಮಲೆ ಆಸಿಕೊಂಡು ಜೇನುಮಲೆ ಹೊಂದಿಕೊಂಡು ಬುದ್ಧಿಮಲೆ ಹರಿಕೊಂಡು ಕಂಕುಮಲೆ ಸುತ್ತಿಕೊಂಡು ಹತ್ತುಮಲೆ ಸುತ್ತುಮಲೆ ಅಜ್ಜಮಲೆ ಬಾನಿಮಲೆ ಕೆಂಜುಮಲೆ ಕೆಂಜಾಡುಮಲೆ ರುದ್ರಾಕ್ಷಿ ಕಣದಾಕ್ಷಿ ಮಲೆ 77 ಮಲೆ ಸುತ್ತಿ ತಲೆದಿಂಬಲ್ಲಿ ಹೊರಗಿತ್ತವಗೆ 77 ಮಲೆ ಸುತ್ತಿ ತಲೆದಿಂಬಲ್ಲಿ ಹೊರಗಿತ್ತವಗೆ ಅಪ್ಪ ಮದಪ್ಪ ದಡಿದ ನಾಟ್ಯದಲ್ಲಿ ಗದಲಿ ಹೊರಗಿತ್ತವಗೆ ಅಪ್ಪ ಮದಪ್ಪ ದಡಿದ ನಾಟ್ಯದಲ್ಲಿ ಗದಲಿ ಹೊರಗಿತ್ತವಗೆ ಬಸವನ ಬಲಗಡೆ ಕೊಟ್ಟು ಸತ್ವಾನ ಎಡಗಡೆ ಕೊಟ್ಟು ಬಸವನ ಬಲಗಡೆ ಕೊಟ್ಟು ಸತ್ವಾನ ಎಡಗಡೆ ಕೊಟ್ಟು ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಮೆಟ್ಟಿ ನಿಂತು ತಲಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಮೆಟ್ಟಿ ನಿಂತು ತಲಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಶ್ರವಣನ ಸುಟ್ಟು ನೆತ್ತಿ ಮ್ಯಾಗ ಪಾದವನ್ನಿಟ್ಟು ರಕ್ತಾದ ಶ್ರವಣನ ಸುಟ್ಟು ನೆತ್ತಿ ಮ್ಯಾಗ ಪಾದವನ್ನಿಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು ಬಾಡು ಗಾತ್ರವುಳ್ಳ ಸಿಗೆ ಗಂಧ ಬುಟ್ಟಿ ಮರಜಲ್ಲಿ ಹೊರಗಿತ್ತವಗೆ ಬಾಡು ಗಾತ್ರವುಳ್ಳ ಸಿಗೆ ಗಂಧ ಬುಟ್ಟಿ ಮರಜಲ್ಲಿ ಹೊರಗಿತ್ತವಗೆ ಇವತ್ತು ಎಲ್ಲರೂ ಭಕ್ತಿಯಿಂದ ಕೂಗಿ ಪರಮಾತ್ಮನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಜಗಜ್ಯೋತಿ ಬಸವೇಶ್ವರರ ಈ ಒಂದು ಕಥಾಭಾಗವನ್ನು ನಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗೋಣ ಅಂತ ನಮ್ಮ ಬಸವ ಜಯಂತಿಯ ಪುಣ್ಯ ಕಾರ್ಯಕ್ರಮ ನಮ್ಮ ಬಸವ ಬಳಗದವರು, ಗ್ರಾಮಸ್ಥರು, ಯುವಕ ಮಿತ್ರ ಮಂಡಳಿಯವರು, ಎಲ್ಲ ಭಕ್ತಮಾಶಯರು, ತಾಯಿಯಂದರು, ಗುರು ಹಿರಿಯರು, ನಮ್ಮ ಚಿಕ್ಕಹೊಮ್ಮ ಗ್ರಾಮ ಚಾಮರಾಜನಗರ ತಾಲೂಕು ಜಿಲ್ಲೆಯ ಈ ಪವಿತ್ರವಾಗಿರ್ತಕ್ಕಂಥ ಈ ಗ್ರಾಮದಲ್ಲಿ ಮಾರಮ್ಮ ತಾಯಿ, ಕೋಡಿ ಬಸವೇಶ್ವರ, ಮಂಟೇಸ್ವಾಮಿ, ಸನೇಶ್ವರ ಸ್ವಾಮಿ, ಬ್ರಹ್ಮಲಿಂಗೇಶ್ವರ, ಮನೆಯಮ್ಮ ಮತ್ತು ಆಂಜನೇಯ ಸ್ವಾಮಿ, ದೊಡ್ಡಮ್ಮ ತಾಯಿ, ಎಲ್ಲಾ ದೇವಾನುದೇವತೆಗಳ ಶಕ್ತಿ
ತುಂಬಿರ್ತಕ್ಕಂಥ ಈ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಬಸವಣ್ಣನವರ ಪುಣ್ಯ ಕಥಾ ಭಾಗಕ್ಕೆ ಬರೋಣ. ಬಸವ ಜಯಂತಿಯನ್ನು ಆಚರಣೆ ಮಾಡೋಣ. ಇವತ್ತು ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಿ ನಾವೆಲ್ಲರೂ ಕೂಡ ಬಸವಣ್ಣನ ಕೃಪೆಗೆ ಪಾತ್ರರಾಗೋಣ ಅಂತ ಈ ಪವಿತ್ರವಾದ ಪುಣ್ಯ ಕಾರ್ಯಕ್ರಮವನ್ನ ಈಗ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಸಮರ್ಪಿಸ್ತಾ ಈಗ ಪ್ರಾರಂಭ ಮಾಡೋಣ. ಪುನರ ಚಿಕ್ಕೋಮ ಗ್ರಾಮಸ್ಥರಲ್ಲಿ ಮನವಿ. ಅಣ್ಣ ತಮ್ಮಿದರು, ಅಕ್ಕ ತಂಗಿಯರು, ಬಂಧು ಬಳಗದವರು, ಗೌಡ್ರು, ಯಜಮಾನರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಮನವಿ. ನಮ್ಮ ಚಿಕ್ಕೋಮ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಜಯಂತಿ ಅಂಗವಾಗಿ ಬಸವಣ್ಣನವರ ಕಥೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಬಸವಣ್ಣನವರ ಕಥೆಯನ್ನು ಕೇಳಿ ಬಂದಂಥ ಭಕ್ತಾದಿಗಳು ಕಥೆ ಎಡಭಾಗದಲ್ಲಿ ಶಾಮಿಯಾನ ಹಾಕಿದೆ, ಅಲ್ಲಿ ಪ್ರಸಾದ ಇದೆ, ಪ್ರಸಾದ ಸ್ವೀಕಾರ ಮಾಡಿ. ಕಥೆನ ಅರ್ಧಕ್ಕೆ ಕೇಳಿ ಹೋಗಬೇಡಿ, ಪೂರ್ತಿ ಕೇಳಿ ನಂತರ ಪ್ರಸಾದ ಸ್ವೀಕರಿಸಿ ಹೋಗಿ. ಹಾಗೂ ಸಂಜೆ 7 ಗಂಟೆಗೆ ಬಸವೇಶ್ವರ ಪುತ್ಥಳಿ ಮೆರವಣಿಗೆ ಕಾರ್ಯಕ್ರಮ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಗ್ರಾಮಸ್ಥರಲ್ಲಿ ಮನವಿ. ಈಗ ಮಹೇಂದ್ರ ಮತ್ತು ಮಾದೇವರಿಂದ ಕುಮಾರಣ್ಣನವರಿಗೆ ಸನ್ಮಾನ ಕಾರ್ಯಕ್ರಮ. ಕೀಬೋರ್ಡ್ ವಾದಕರು ತಮ್ಮ ಗುರುಕುಮಾರು ಅವರಿಗೆ ನಮ್ಮ ಬಸವ ಬಳಗದ ಪ್ರಯುಕ್ತ ಹಾಗೂ ಚಿಕ್ಕೋಮದ ಗ್ರಾಮಸ್ಥರ ಪ್ರಯುಕ್ತ ಮಾಲಾರ್ಪಣೆ. ಚಪ್ಪಾಳೆ ಹೊಡಿರಿ. ನಮ್ಮ ಮತ್ತೊಬ್ಬರು ಹಳೆಯ ಕಲಾವಿದರು ನಮ್ಮ ವೆಂಕಟೇಶಣ್ಣ ಅವರ ಮಗನಾದಂಥ ಕಾರ್ತಿಕ್ ಅವರು ತಬಲಾ ವಾದಕರು. ಅವ್ರಿಗೂ ಸಹ ನಮ್ಮ ಬಸವ ಬಳಗದ ಪ್ರಯುಕ್ತ ಹಾಗೂ ನಮ್ಮ ಚಿಕ್ಕೋಮದ ಗ್ರಾಮಸ್ಥರ ಪರವಾಗಿ ಮಾಲಾರ್ಪಣೆ. ಹಾಗೂ ರೀಡಿಯಂ ಪ್ಯಾಡ್ ವಾದಕರಾದಂಥ ಜಗದೀಶ್ ರವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಬಸವ ಬಳಗದ ಪರವಾಗಿ ಮಾಲಾರ್ಪಣೆ. ಹಾಗೂ ಮತ್ತೊಬ್ಬರು ಗಾಯಕಿಯಾದಂತಹ ರಾಜೇಶ್ವರಿ ಅವರು ಸಹ ನಮ್ಮ ಪ್ರಥಮ ಬಾರಿ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸಿಂಚನ ಮಹಿಳೆಯಿಂದ ಮಾಲಾರ್ಪಣೆ. ಮತ್ತೊಬ್ಬ ಇದು ತಾಳವಾದ್ಯಕರು ಲೋಕೇಶ್ ಅವರು, ಅವ್ರಿಗೂ ಸಹ ನಮ್ಮ ಬಸವ ಬಳಗದ ಪ್ರಯುಕ್ತ ಹಾಗೂ ಚಿಕ್ಕೋಮದ ಗ್ರಾಮಸ್ಥರ ಪರವಾಗಿ ಮಾಲಾರ್ಪಣೆ. ಎಲ್ಲರೂ ಸನ್ಮಾನ ಕಾರ್ಯಕ್ರಮ ಆಗಿದೆ. ಹಾಗೂ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಸಾದ ವಿನಿಯೋಗ ಆಗುತ್ತೆ. ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸ್ತಾ ಹಾಗೆ ಬಸವಣ್ಣನವರು ಕಥೆಯನ್ನು ಕೇಳ್ತಾ ಬಸವಣ್ಣನವರು ಬಸವಣ್ಣ ಭಾಗ್ಯವಾಡಿ ಎಂಬ ಮಾದರಸ ಮಾಲಾಂಬಿಕೆ ಎಂಬ ಪುತ್ರರಾದ ಬಸವಣ್ಣನವರ ಕಥೆಯನ್ನು ಕೇಳ್ತಾ ಬಸವಣ್ಣನವರ ಕೃಪೆಗೆ ಪಾತ್ರರಾಗಬೇಕಂತ ಆಗಿ ತಮ್ಮಲ್ಲಿ ಮನವಿ. ಹಾಗೂ ಈ ಕಾರ್ಯಕ್ರಮವನ್ನು ಚಿಕ್ಕೋಮದ ಯುವಕರು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮನ ಮಾಡ್ತಾ ಇರೋರು ಯಾರು ಅಂತ ಅಂದರೆ ಚಿಕ್ಕೋಮ ಗ್ರಾಮಸ್ಥರು ಎಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಆದರೂ ಚೆನ್ನಾಗಿ ಹಣಕಾಸು ಎಲ್ಲ ಹಾಕೊಂಡು ವಿಜೃಂಭಣೆಯನ್ನು ಮಾಡ್ತಾ ಇರೋರು ಮದುವೆ ಆಗದಿದ್ದವರು ಅವ್ರು ಮಾತ್ರ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬರೋ ವರ್ಷಗಂಟ ಈಗ 40 ಜನ ಇದ್ದಾರೆ, ಒಂದು 10 ಜನಕ್ಕೆ ಮದುವೆ ಆಗಲಿ ಅಂತ ಆ ಬಸವೇಶ್ವರನ ಕೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಕುಮಾರಣ್ಣನವರು. ಮಾದೇವ ಸ್ವಾಮಿ ಅವರು ಮಾದಪ್ಪನವರು ಬಹಳ ಚೆನ್ನಾಗಿ
ಅದ್ಭುತವಾಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಅವ್ರಿಗೂ ಕೂಡ ಶರಣಾರ್ಥಿಗಳನ್ನ ನಮ್ಮ ತಂಡದ ಪರವಾಗಿ ಅವ್ರಿಗೂ ಕೂಡ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಗೌರವ ಸಲ್ಲಿಸಿದ ಎಲ್ಲ ಗ್ರಾಮಸ್ಥರು, ಎಲ್ಲ ಗುರು ಹಿರಿಯರಿಗೂ ಕೂಡ ಭಕ್ತರ ಮನಗಳನ್ನು ಸಲ್ಲಿಸ್ತಾ ಅವರೊಂದು ಮಾತು ಹೇಳಿದ್ರು. ಈ ಕಾರ್ಯಕ್ರಮ ಮಾಡ್ತಾ ಇರೋರು ಮದುವೆ ಆಗದೆ ಇರತಕ್ಕಂಥ ಯುವ ಪ್ರತಿಭೆಗಳು, ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ಬಸವ ಕಲ್ಯಾಣ, ಬಸವಣ್ಣನವರ ಈ ಒಂದು ಕಲ್ಯಾಣವಾದಂತೆ ಅವರಿಗೆ ಬಸವಣ್ಣನವರಿಗೆ ಇಬ್ಬರೇ ಹೆಂಡತಿಯರು, ಗಂಗಾಂಬಿಕಾ ನೀಲಾಂಬಿಕಾ ಅಂತ. ಇವರಿಗೆ ಒಬ್ಬೊಬ್ಬರಾದ್ರೂ ಸಿಕ್ಕಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ, ಖಂಡಿತ ಆಗುತ್ತೆ, ಖಂಡಿತ ಆದ್ರೆ ಮುಂದಿನ ಬಸವ ಜಯಂತಿ ಬಹಳ ಜೋರಾಗುತ್ತೆ. ಆದ್ರಿಂದ ಎಲ್ಲರಿಗೂ ಕೂಡ ಬಸವಣ್ಣನವರ ಒಂದು ಕೀರ್ತಿ ಅಪಾರವಾಗಿ ಅವರ ಆಶೀರ್ವಾದ ತುಂಬಿರಲಿ ಅಂತ ಈಗ ಪ್ರಾರಂಭ ಮಾಡೋಣ. ಅಜ್ಞಾನವ ತೊಲಗಿಸಲು ಜಗಕ್ಕೆ ಬಂದ ಗುರುವೇ, ಕಾವಿಯನ್ನು ಧರಿಸಿ ಶರಣರ ಕಾಯ್ದ ನಿಧಿಯೇ, ಬಸವೇಶನ ಅವತಾರ ಜಗದೊಳು ಶಿವ ಕುಲ ಉದ್ಧಾರ. ಬಸವನ ಅವತಾರ ಜಗದೊಳು ಶಿವ ಕುಲ ಉದ್ಧಾರ, ಬಸವನ ಅವತಾರ ಜಗದೊಳು ಶಿವ ಕುಲ ಉದ್ಧಾರ. ನಿರುಪಮ ಸಂಯಮ ಜೀವನ ಸಾರ ಹರಿಸುವುದು ಭಕ್ತಿ ಕಪಾರ, ಬಸವನ ಅವತಾರ. ಸುಖವಿಲ್ಲದ ಮಾನಸ ವ್ಯಥೆಯು ತುಂಬಿದ ದುಃಖರಸ, ನಂದಿಯವರಥವನ್ನು ನಂದದಿ ಮಾಡಲು, ನಂದಿಯವರಥವನ್ನು ನಂದದಿ ಮಾಡಲು ಬಂದನು ಬಸವ ನೆರೆಗಿಳಿದು. ಬಸವನ ಅವತಾರ ಜಗದೊಳು ಶಿವ ಕುಲ ಉದ್ಧಾರ. ಹುಟ್ಟಿದ ಕ್ಷಣಗಳು ಸಂಗಮ ಬಂದ, ತಟ್ಟನೆಯ ದುರಳು ಬಾನಿಂದ ಕಟ್ಟಿದ ಕೊರಳಿಗೆ ಶಿವಲಿಂಗವನು, ಕಟ್ಟಿದ ಕೊರಳಿಗೆ ಶಿವಲಿಂಗವನು ಇಟ್ಟನು ಬಸವ ನಾಮವನು. ಬಸವನ ಅವತಾರ ಜಗದೊಳು ಶಿವ ಕುಲ ಉದ್ಧಾರ. ಬೆನಕನ ಜೊತೆಯಲ್ಲಿ ಜನ ಕ್ರೀಡೆಯಲಿ, ಬೆನಕನ ಕೊಂದ ಅಪವಾದದಲ್ಲಿ, ಭಾಗ್ಯವಾಡಿಯ ತಾನು ತೊರೆದು, ಭಾಗ್ಯವಾಡಿಯ ತಾನು ತೊರೆದು ಕಪ್ಪಡಿ ಕ್ಷೇತ್ರಕ್ಕೆ ತಾಂದ. ಬಸವನ ಅವತಾರ ಜಗದೊಳು ಶಿವ ಕುಲ ಉದ್ಧಾರ. ಕಲ್ಯಾಣಕ್ಕೆ ಬಸವೇಶನಾಗಮನ ಬಂದು ಸೇರಿತು ಶರಣ ಜನ, ಬಲ್ಲಿದರಾಯ ಬಿಚ್ಚಳನ ಅಲ್ಲಿಗಾದನು ಬಸವ ದಂಡನಾಯಕನ. ಲಕ್ಷದ ಮೇಲೆ ಜಂಗಮಕ್ಕೆ ದೀಕ್ಷಕನಾದನು ಗುರು ಬಸವ. ಲಕ್ಷದ ಮೇಲೆ ಜಂಗಮಕ್ಕೆ ದೀಕ್ಷಕನಾದನು ಗುರು ಬಸವ. ಅಕ್ಷಿಯೊಳು ಈ ಧ್ವಜೆಯನ್ನು ನೋಡಲು, ಅಕ್ಷಿಯೊಳು ಈ ಧ್ವಜೆಯನ್ನು ನೋಡಲು ಮೋಕ್ಷರಾದರು ಜನರ ಜನ. ಬಸವನ ಅವತಾರ ಜಗದೊಳು ಶಿವ ಕುಲ ಉದ್ಧಾರ. ಆಹಾ ನೋಡಲು ಹರಳೆಯ ಶರಣ,
ಮಡಿವಾಳ ಮಾಚನ್ನ ಪ್ರೇಮಿ ಕುಂಬಾರದು ಕಣ್ಣ ಶರಣರ ಪ್ರೇಮಿ ಆಳಂದಿ ಮಾರಣ್ಣ ಶರಣು ಶರಣು ಹೇ ಶರಣೆಂದೆನದು ಶರಣು ಹರಳಯ್ಯ ಬಸವಗಿರ ಶರಣು ಶರಣು ಹೇ ಶರಣೆಂದೆನದು ಶರಣು ಹರಳಯ್ಯ ಬಸವಗಿರ ಶರಣೆಂಬ ಆನಾಮವ ತೀರಿಪೆ ಶರಣೆಂಬ ಆನಾಮವ ತೀರಿಪೆ ಶರಣು ರಕ್ಷಣೆ ಮಾಡಿದನು ಶರಣು ರಕ್ಷಣೆ ಮಾಡಿದನು ಬಸವ ಬಸವ ಜಯ ಬಸವ ಬಸವ ಜಯ ಶಿವಕುಲ ಸೋಮ ಜಯ ಕಲ್ಯಾಣಗಳು ಆಗಲ ಮಾಯ ಆಯಿತು ಲೋಕಕ್ಕೆ ದುಃಖಮಯ ಅಯ್ಯೋ ಶರಣನ ಭೋಗಿ ಬಿಂಜಳ ಐದು ಲೋಕಕ್ಕೆ ಸನ್ಮಾನ ಉಳಿವುದು ಬಸವನ ತತ್ವ ವಿಧಾನ ನಡೆಯುವುದು ಅನುಸರಿಸಿ ಜನ ಬಸವನ ಅವತಾರ ಜಗಗಳು ಶಿವಕುಲ ಉದ್ಧಾರ ಬಸವನ ಅವತಾರ ಜಗಗಳು ಶಿವಕುಲ ಉದ್ಧಾರ ಭರತ ಭೂಮಿಯಲ್ಲಿ ಪ್ರಸಿದ್ಧವಾದ ನಮ್ಮ ಕನ್ನಡ ನಾಡಿನ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಬಾಗೇವಾಡಿ ಎಂಬ ಸುಕ್ಷೇತ್ರದಲ್ಲಿ ಬಾಗೇವಾಡಿಯಿಂದ ಒಂದು 3 ಮೈಲಿ ದೂರದಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಎಂಬತಕ್ಕಂಥ ಒಂದು ಪುಣ್ಯ ಗ್ರಾಮ. ಅಲ್ಲಿ ಇಂಗಳೇಶ್ವರ ಅಂತ ಶಿವನ ಹೆಸರಾಗಿರ್ತಕ್ಕಂಥ ಊರು. ಚಾಮರಾಜೇಶ್ವರ ನೆಲೆಯಾಗಿರ್ತಕ್ಕಂಥ ಊರಿಗೆ ಚಾಮರಾಜನಗರ, ನಂಜುಂಡೇಶ್ವರ ನೆಲೆಯಾಗಿರ್ತಕ್ಕಂಥ ಊರಿಗೆ ನಂಜುಂಡೇಶ್ವರ. ಆ ಊರ ಹೆಸರನ್ನ ಆ ದೇವರ ಹೆಸರಲ್ಲೇ ಕರ್ಕೊಂಡಿರ್ತಾರೆ. ಇಂಗಳೇಶ್ವರ ಎಂಬತಕ್ಕಂಥ ಗ್ರಾಮ ಪಕ್ಕದಲ್ಲಿ ನಂದಿಕೇಶ್ವರನ ದೇವಸ್ಥಾನವಿರ್ತಕ್ಕಂಥ ಸ್ಥಳದಲ್ಲಿ ಶೈವ ಬ್ರಾಹ್ಮಣರಾದ ಮಾದರ ಸಮಾದಲಾಂಬಿಕೆ ಎಂಬತಕ್ಕಂಥ ದಂಪತಿಗಳಿರುವರು. ಸಂತೋಷಭರಿತರಾಗಿ ಒಂದು ಪುಟ್ಟ ಸಾಮ್ರಾಜ್ಯವನ್ನ, ಸಾಮಂತ ರಾಜ್ಯವನ್ನು ಕಟ್ಟಿಕೊಂಡು ತಾವು ರಾಜ್ಯಾಡಳಿತ ಮಾಡ್ತಾ ಇದ್ದಾರೆ. ಇವರಿಗೆ ನಾಗಮ್ಮ ಎಂಬತಕ್ಕಂಥ ಒಬ್ಬ ಚಂದುಳ್ಳೆ ಚೆಲುವೆಯಾದಂಥ ಪುಣ್ಯ ಪುರುಷೆಯಾದಂಥ ಒಬ್ಬಳು ಮಗಳಿದ್ದಾಳೆ. ಸಂತೋಷವಾಗಿ ಕಾಲ ಕಳೀತಾ ಇರುವಂತ ಈ ಗಂಡ ಹೆಂಡತಿರಿಗೆ ಏನಪ್ಪಾ ದುಃಖ ಚಿಂತೆ ಅಂದ್ರೆ, ಒಂದು ಗಂಡು ಸಂತಾನ ಭಾಗ್ಯವಿಲ್ಲ ಎಂಬತಕ್ಕಂಥ ದುಃಖದಲ್ಲಿ ಕೊರಗ್ತಾ ಇದ್ದಾರೆ ಅನಂತ ವರ್ಷಗಳಿಂದ. ಇವರ ಒಂದು ಪುಣ್ಯವೋ, ಭೂಲೋಕಕ್ಕೆ ಬಸವೇಶ್ವರ ಹುಟ್ಟುವಂತ ಒಂದು ಶುಭ ಸೂಚನೆಯೋ, ಆ ವೇಳೆಗೆ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾತ್ಮರು ಲೋಕಲೋಕಗಳನ್ನು ಸಂಚಾರ ಮಾಡ್ತಾ ಭೂಲೋಕದ ಕಡೆ ಬಂದು, ಭೂಲೋಕದ ಕಡೆ ಎಲ್ಲಾ ಕಡೆ ನೋಡ್ತಾ, ಒಂದು ಕಡೆ ಶಿವಭಕ್ತಿ ಕ್ಷೀಣವಾಗ್ತಿರೋದು, ಮತ್ತೊಂದು ಕಡೆ ಈ ಮಾದರ ಸಮಾದಲಾಂಬಿಕೆಯರೆಂಬತಕ್ಕಂಥ ರಾಜರಾಣಿಯರಿಂದ ಶಿವಭಕ್ತಿ ಎಲ್ಲೆಲ್ಲೂ ಕೂಡ ಪ್ರಜ್ವಲಿಸ್ತಕ್ಕಂಥದ್ದನ್ನು ನೋಡಿ ಈ ಗಂಡ ಹೆಂಡತಿಯರ ಗಂಡು ಸಂತಾನ ಭಾಗ್ಯವಿಲ್ಲದ ದುಃಖ, ಭೂಲೋಕದಲ್ಲಿ ಶಿವಭಕ್ತಿಯೆಲ್ಲ ಕ್ಷೀಣವಾಗುತ್ತಿರುವ ಈ ವಿಚಾರವನ್ನು ತಿಳಿಸಬೇಕು ಕೈಲಾಸದಲ್ಲಿ ಪರಶಿವನಿಗೆ ಅಂತ ಭೂಮಂಡಲವನ್ನು ಸುತ್ತಾಡಿಕೊಂಡು ಕೈಲಾಸಕ್ಕೆ ಬರ್ತಿದ್ದಾರೆ. ಮಹಾದೇವ ರಾಜಿತ ಗುಣಧಾಮ ಚಿತ್ತಕಾಮ ಶಿವ, ರಾಜಿತ ಗುಣಧಾಮ ಚಿತ್ತಕಾಮ ಶಿವ, ಸೇವಕ ಜನ ಪ್ರೇಮ ಪಾವನ ನಾಮ. ಸೇವಕ ಜನ ಪ್ರೇಮ ಪಾವನ ನಾಮ. ಶಂಭೋ ಮಹಾದೇವ ಸದಾ ಶಿವ, ಸಾತ್ವಿಕ ಸುಸದಾತ ಸುರ ಪೂಜಿತ. ಶಂಭೋ ಮಹಾದೇವ ಶಿವ ಶಿವ.
ಮಂಗಳ ಶುಶರೀರ ಈಕದ ಶಂಕರ ಮಂಗಳ ಶುಶರೀರ ಈಕದ ಶಂಕರ ಮುದ್ದು ಮಗೇಶ್ವರ ಸಿದ್ಧಿನಟೇಶ್ವರ ಮಂಗಳ ಶುಶರೀರ ಈಕದ ಶಂಕರ ಮುದ್ದು ಮಗೇಶ್ವರ ಸಿದ್ಧಿನಟೇಶ್ವರ ಶರಣರ ಭಯ ದೂರ ಶರಣರ ಗಂಭೀರ ರಾಘವಿದೂರ ಶರಣರ ಗಂಭೀರ ರಾಘವಿದೂರ ಶಂಭೋ ಮಹಾದೇವ ಸದಾಶಿವ ಸಾತ್ವಿಕ ಸುಖದಾತ ಪುರಪೂಜಿತ ಶಂಭೋ ಮಹಾದೇವ ದೇವಾ ಶಿವ ಶಿವ ಮಹಾದೇವ ಶಂಭೋ ಮಹಾದೇವ. ನಾರದರು ಕೈಲಾಸ ಪರ್ವತದ ಕಡೆ ಬರ್ತಿರ್ಬೇಕಾದ್ರೆ ಶಿವನ್ ಕೇಳ್ತಾನೆ, ಈಗ ಬಾ ನಾರದ, ಲೋಕಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರುವ ನೀನೇನಾದ್ರೂ ವಿಶೇಷವಾದ ವಾರ್ತೆಯನ್ನು ತಂದಿರುವೆಯಾ? ಪರಮೇಶ್ವರ, ಭೂಮಂಡಲವನ್ನು ಸುತ್ತಾಡ್ಕೊಂಡ್ಬಂದ್ರೆ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ ತುಂಬಿ ತೊಳಕಾಡ್ತಾ ಇದೆ. ಭೂಮಂಡಲವನ್ನು ಸುತ್ತಾಡ್ಕೊಂಡ್ಬರುವಾಗ ಇಂಗಳೇಶ್ವರ ಬಾಗೇವಾಡಿಯ ಮಾರ್ಗವಾಗಿ ಬಂದಲ್ಲ, ಅಲ್ಲಿ ಮಾದರ ಸಮಾದಲಾಂಬಿಕೆ ಎಂಬ ದಂಪತಿಗಳಿರುವರು ಗಂಡು ಸಂತಾನ ಭಾಗ್ಯಕ್ಕೋಸ್ಕರವಾಗಿ ನಂದಿನೊಂಪಿರೋತವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸು, ಭೂಮಂಡಲವನ್ನು ಉದ್ಧಾರ ಮಾಡುವಂದಾಗ ಕೈಲಾಸದ ಮತ್ತೊಂದು ಬಾಗಿಲಲ್ಲಿ ನಂದೀಶ್ವರನ ಒಳಗಡೆ ಬಿಡದೆ ಕೈಲಾಸದ ದ್ವಾರಪಾಲಕರಾಗಿರ್ತಕ್ಕಂಥ ದ್ರವಿಡ ಶಿಂಗಿಕೇಶಿಗಳೆಂಬತಕ್ಕಂಥ ದ್ವಾರಪಾಲಕರು ತಡೆದಿದ್ದಾರೆ ನಂದೀಶ್ವರ. ಶಿವನ್ ಕೇಳ್ತಾನೆ, ದ್ವಾರಪಾಲಕರು ಏನದು ಗಲಾಟೆ? ಪರಮೇಶ್ವರ, ನಂದೀಶ್ವರ ಇಷ್ಟಲಿಂಗವನ್ನು ಭೂಲೋಕದಲ್ಲಿ ಯಾರಿಗೋ ಕೊಟ್ಟು ಕೈಲಾಸಕ್ಕೆ ಭವಿಯಾಗಿ ಬಂದಿದ್ದಾನೆ, ಅದಕ್ಕೆ ಅವನ ಒಳಗಡೆ ಬಿಡಬಾರದು ಅಂತ ನಾವು ತಡೆದಿದ್ದೀವಿ. ಎಂತ ಕೆಲಸ ಮಾಡಿದ್ರು? ನಂದೀಶ್ವರ ಅಂದ್ರೆ ಯಾರವನು? ಎರಡನೇ ಈಶ್ವರ, ದ್ವಿತೀಯ ಶಂಭು, ಅವನನ್ನು ತಡೆದು ಅಪಮಾನ ಮಾಡಬಹುದೇ ಎಂದಾಗ ನಾರದರು ಕೇಳ್ತಾರೆ, ಪರಮೇಶ್ವರ, ನ್ಯಾಯ ಅಂದ ಮೇಲೆ ಎಲ್ರಿಗೂ ಒಂದೇ ತಾನೆ, ಅದೇನು ಬೇರೆಯವರು ಕೈಲಾಸಕ್ಕೆ ಲಿಂಗವಿಲ್ಲದೆ ಬರಬಾರದು, ನಂದೀಶ್ವರ ಮಾತ್ರ ಬಂದು ಹೋಗಬಹುದೇ? ಇದರಲ್ಲಿ ತಪ್ಪು ನಂದೀಶ್ವರನದೇ. ಲಿಂಗವನ್ನು ಯಾರಿಗೆ ಕೊಟ್ಟು ಬಂದ ಅಂತ ಕೇಳು. ನಂದೀಶ್ವರ, ಈಗ ಬಾ, ಪರಮ ಪವಿತ್ರವಾಗಿರ್ತಕ್ಕಂಥ ಗುರು ಕೊಟ್ಟ ಲಿಂಗವನ್ನು ಯಾರು ಕೊಟ್ಟು ಬಂದೆ? ಭೂಲೋಕದ ಅನಿಮಿಷ ಮಹಾರಾಜನಿಗೆ ಕೊಟ್ಟು ಬಂದೆ. ಯಾರವನ ಅನಿಮಿಷ ಮಹಾರಾಜ? ಮಹಾನ್ ಶಿವ ಭಕ್ತ. ಅರಮನೆಯಲ್ಲಿ ಒಂದು ಲಿಂಗವನ್ನೇ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದ. ಲಿಂಗಕ್ಕೆ ನೈವೇದ್ಯ ಮಾಡದೆ ಒಂದು ತೊಟ್ಟು ನೀರನ್ನು ಬಾಯಿಗೆ ಬಿಡ್ತಿರ್ಲಿಲ್ಲ ಅಂತ ಮಹಾಶಿವ ಶರಣ. ಬೇಟೆ ಆಡೋದಕ್ಕೆ ಅಂತ ಕಾಡೊಳಗೆ ಬಂದವನೇ, ಬೇಟೆಯಾಡಿ ಸುಸ್ತಾಗಿದೆ, ನೀರು ಹರಿತಾ ಇದೆ, ಹಣ್ಣುಗಳು ನೇತಾಡ್ತಾ ಇದೆ, ತಿನ್ನುವಾಗಿಲ್ಲ. ನೈವೇದ್ಯ ಮಾಡದೆ ತಿನ್ನಂಗಿಲ್ವಲ್ಲ, ಲಿಂಗ ಇಲ್ಲ, ಅರಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದು. ಇವನ ಭಕ್ತಿಯನ್ನು ಕಂಡಂತ ನಂದೀಶ್ವರರು ತಮ್ಮ ಇಷ್ಟಲಿಂಗವನ್ನ ಯಾರಿಗೆ? ಆ ನಿಮಿಷ ಮಹಾರಾಜನಿಗೆ ಕೊಟ್ಟು, ನೋಡಪ್ಪ, ನಿನ್ನ ಅರಮನೆಯಲ್ಲಿ ಲಿಂಗ ಅಲ್ಲಿ ಪ್ರತ್ಯಕ್ಷವಾಗಿರುತ್ತೆ, ಆದ್ರೆ ನಾನು ಕೊಡುವ ಲಿಂಗ ಇಲ್ಲಿರುತ್ತೆ, ಇಲ್ಲಿ ಧರಿಸ್ಕೋಬೇಕು ಇದನ್ನ ಅಂತ ಇಷ್ಟಲಿಂಗವನ್ನ ಇಲ್ಲಿ ಧರಿಸ್ಕೋ ಅಂತ ಹೇಳ್ತಾ ಅವನಿಗೆ ಇಷ್ಟಲಿಂಗವನ್ನ ಕೊಟ್ರಲ್ಲ, ಅದಕ್ಕೆ ನೋಡಿ ಇಲ್ಲಿ ಇಟ್ಕೋಬೇಕು. ಪ್ರತಿಯೊಂದು ತುತ್ತು ತುತ್ತು ನೈವೇದ್ಯವಾಗಿ ಹೋಗುತ್ತಂತೆ. ಎಲ್ಲಿದ್ರೆ? ಇಲ್ಲಿದ್ರೆ. ಇನ್ನು ಕೆಲವರು ಧರಿಸ್ಕೊಂಡೇ ಇಲ್ಲ, ಅವರು ಮನೇಲೇನೆ ಎತ್ತಾಕವ್ರೆ. ನೀವು ಬಸವ ಜಯಂತಿ ಮಾಡ್ತಿರೋದು ನಿಜವಾಗಿದ್ರೆ ಮನೇಲಿರುವ ಕರಡಗಳನ್ನೆಲ್ಲ ಮೊದಲು ಕತ್ಗಾಕೋಬೇಕು. ಇನ್ನು ಕೆಲವರು ಅದು ಹೋಟ್ಲು ಗಿಟ್ಲು ಅಲ್ಲಿ ಇಲ್ಲಿ ತಿಂದ್ಬಿಡ್ತೀವಿ ಸಹ, ಕೈ ಬಾಯಿ ಸುದ್ದಿವಿಲ್ಲ, ಅದಕ್ಕೆ ಪೂಜೆ ಮಾಡ್ಬಿಟ್ಟು ಅಲ್ಲಿಗೆ ನೇತಾಕ್ಬಿಡ್ತೀವಿ. ನೀವೇನಾದ್ರೂ ತಿನ್ನಿ, ಅವನು ಕೇಳಲ್ಲ ಭಗವಂತ. ನೀನೇನೇ ತಿಂದ್ರು ಅದು ಅಮೃತವಾಗುವಂತೆ ಮಾಡ್ತಾನಂತೆ. ಯಾರು? ಆ ಪರಮಾತ್ಮ. ಅದಕ್ಕೆ ಬೇಡ್ರ ಕಣ್ಣಪ್ಪ ಚಪ್ಪಲಿ ಕಾಲಿಂದ ಲಿಂಗದ ಮೇಲಿರೋ ಹೂಗಳು ತೆಗಿತಾನೆ, ಬಾಯಿಲಿ ನೀರು ತುಂಬ್ಕೊಂಬಂದು ಉಗುಳ್ತಾನೆ.
ಹಸಿಮಾಂಸವನ್ನ ಬೇಯಿಸ್ಕೊಂಬಂದು ಲಿಂಗದ ಮುಂದೆ ಇಡ್ತಾನೆ. ಪಾರ್ವತಿ ಬೈತಾಳೆ ಕೈಲಾಸದಲ್ಲಿ, ಇದೇನಿದು ಭಕ್ತಿ, ಇದು ಹುಚ್ಚು ಭಕ್ತಿ ಸರಿನಾ? ಬಾಯಲ್ಲಿ ಎಂಜಿಲ್ಲಿ ಇರ್ತಕೊಂಬಂದು ಲಿಂಗ ತೊಳಿತಿದ್ದಾನಲ್ಲ. ಪಾರ್ವತಿ, ಅವನು ಮಾಡ್ತಿರುವ ಪೂಜೆ ಪ್ರತಿಯೊಂದು ಬಹಳ ಚೆನ್ನಾಗಿದೆ. ಅವನ ಮೈ ಮೇಲಿರೋ ಬಟ್ಟೆ ಕೊಳಕಾಗಿದೆ, ಅವನು ಸ್ನಾನ ಮಾಡಿ ಎಷ್ಟೋ ವರ್ಷ ಆಗಿದೆ, ಆದರೆ ಅವನ ಮನಸ್ಸು ಪರಿಶುದ್ಧವಾಗಿದೆ. ಅವನಿಟ್ಟಿರುವ ಆ ಮಾಂಸವೇ ಪಂಚಭಕ್ಷ ಪರಮಾನ್ನ ನನಗೆ. ಇದೇನಿದು, ಇದು ಸರಿನೇ ಅಂತಾಳೆ ಪಾರ್ವತಿ. ಆಗ ಹೇಳ್ತಾನೆ ಶಿವ, ಹೂಗಳನ್ನು ಕಿತ್ತು ತಂದು ಮಾನವರು ನನಗೆ ಧರಿಸ್ತಾರಲ್ಲ, ಆ ಹೂಗಳ ಮೇಲೆ ಅದೆಷ್ಟು ಚಿಟ್ಟೆಗಳು ಕೂತ್ಕೊಂಡು ಅದರ ಮಕರಂದವನ್ನು ಹೀರಿ ಎಂಜಲ್ ಮಾಡಿರ್ತಾವೆ, ಅದನ್ನು ತಂದು ಬಡಿಸಲ್ವೇ? ಬಾವಿಯಲ್ಲಿರುವ ನೀರನ್ನು ತಂದು ನನಗೆ ಅಭಿಷೇಕ ಮಾಡ್ತಾರಲ್ಲ, ಕಪ್ಪೆ ಹಾವು ಚೇಳುಗಳಲ್ಲಿ ಎಷ್ಟು ನೀರು ಕುಡಿದು ಎಂಜಲ್ ಮಾಡಿರ್ತಾವೆ, ಆ ನೀರು ಎಂಜಲಲ್ವಾ? ಹಾಲನ್ನು ತಂದು ನನಗೆ ಅಭಿಷೇಕ ಮಾಡ್ತಾರಲ್ಲ ಭಕ್ತರು, ಆ ಹಾಲನ್ನು ಕರೆಯೋಕ್ ಮುಂಚೆ ಕೆಚ್ಚಲಲ್ಲಿ ಹೋಗಿ ಆ ಕರು ಹಾಲನ್ನು ಉಂಡು ಎಂಜಲ್ ಮಾಡಿರುವಲ್ವೇ? ಜೇನು ತುಪ್ಪವನ್ನು ತಂದು ಅಭಿಷೇಕ ಮಾಡುವರಲ್ಲ ಮಾನವರು, ಆ ಜೇನು ತನ್ನ ಬಾಯಿಯಿಂದ ಉಗುಳಿದಂತಾದ್ದೆ ತಾನೇ ಜೇನುತುಪ್ಪ, ಅದು ಎಂಜಲಲ್ಲವೇ? ಪಾರ್ವತಿ, ಮನಸ್ಸು ಪರಿಶುದ್ಧವಾಗಿರಬೇಕು, ಮಾಡೋದೆಲ್ಲ ಕಾರ್ಯವೂ ಶುಭವಾಗಿರುತ್ತೆ. ಅದಕ್ಕೆ ಲಿಂಗವನ್ನ ಇಲ್ಲಿ ಧರಿಸ್ಕೋಬೇಕು. ನೀವು ತಿಂಗಳಿಗೊಂದ್ಸಾರಿ ನೀರು ಹಾಕ್ದಿರೂ ಪರವಾಗಿಲ್ಲ, ಪೂಜೆ ಮಾಡದಿರೂ ಪರವಾಗಿಲ್ಲ, ಇಲ್ಲಿ ಇಟ್ಕೊಳ್ಳಿ, ಇಲ್ಲಿರ್ಬೇಕು. ಒಂದೊಂದು ತುತ್ತು ನೈವೇದ್ಯವಾಗಿ ಹೋಗುತ್ತಂತೆ. ಈ ಯಾರೋ ಒಬ್ಬ ತಾಯಿ ಮನೆಗೆ ಬುದ್ಧಿಯವ್ರು ಕರ್ಕೊಂಬಂದ್ಲಂತೆ, ಬನ್ನಿ ಬುದ್ಧಿ, ಇವತ್ತು ಬಳಕ ತೆಗೆದ್ಬಿಟ್ಟು ನಿಮಗೆ ನೈವೇದ್ಯ ಮಾಡಿ ಇವತ್ತು ನಾ ಇಕ್ಬಿಟ್ರೆ ಊಟನ ನಾನು ಮಾಡಿರೋದು ಒಂದು ತಿಂಗಳಿಂದ ಶ್ರಮ ಪಟ್ಟರು ಅದೆಲ್ಲ ಸಾರ್ಥಕ ಆಯ್ತದೆ ಅಂತ ಬುದ್ಧಿಯವ್ರಿಗೆ ಕಾಲು ತೊಳೆದು ಒಳಗೆ ಕರ್ಕೊಂಡು ಹೋದ್ಲಲ್ಲ. ಏನು ಗಾಡಲ್ಲಿ ಕರಡಗಳು ಸಾಲನ್ನೇ ಆತಾಡ್ತಾವ. ಬುದ್ಧಿಯವ್ರು ಅಂದ್ರಂತ, ಏನವಾ ಏನು ಕರಡಗ ಅಂಗಡಿ ಇಟ್ಟಿದ್ದಾರೆ ಏನಾಗದ? ಇಲ್ಲಕ್ಕ ಬುದ್ಧಿ, ಅದಪ್ಪದು ನಮ್ಮ ಅವ್ರದ್ದು ಶಿವರಾತ್ರಿ ಹಬ್ಬದಿನ ಚೆನ್ನಾಗಿ ಉಣ್ಸಣ ಹಾಕೊಂಡ್ ಬೆಳಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಅಲ್ಲಿಗೆ ನೇತಾಕ್ಬಿಡ್ತಾನೆ. ಎರಡನೇದು ನಂದು, ಮೂರನೇವ ಕಾಲೇಜ್ಗೆ ಹೋಗೋಣ, ಕಟ್ಗಳೆಲ್ಲ ಹುಡುಗಿರೆಲ್ಲ ನೋಡ್ತಾರ ಅಂತಾನ. ನಾಲ್ಕನೇವ ತಮಿಳ್ನಾಡಿಗೆ ಹತ್ತಿ ತರಕ್ ಹೋಗೋಣ. ಐದನೇದು ನನ್ನ ಮಗಳು ಮದುವೆ ಮಾಡ್ಕೊಂಡ್ ಗಂಡನ ಮನೆಗೆ ಹೋಗೋಳ, ಇಲ್ಲೇ ಬಿಟ್ಬಿಟ್ಟು ಹೊಂಟಾಗವಳೆ. ವಾ, ಎಲ್ಲರವು ಇಲ್ಲೇ ಹಂಗಾರ. ಹಾ, ಈ ತರ ಕರಡಗಳನ್ನೇ ನೇತಾಕಿರೋರು ನೀವು ಒಂದಲ್ಲ ಒಂದಿನ ಸ್ವಾಮಿಗಳನ್ನ ಒಡೆದ್ ನೇತಾಕ್ತಿದ್ದಾರೆ ಗ್ಯಾರಂಟಿ. ಅಂದ್ರೆ ಆ ಕರಡುಗಳಲ್ಲಿ ಆತಾಕ್ಬಿಟ್ಟು ಬುದ್ಧಿಯವ್ರು ಕರ್ಕೋಗಿ ಊಟಕ್ಕೆ ಇಕ್ಕಿದ್ರೆ ಏನು ಪ್ರಯೋಜನ? ಬಸವಣ್ಣವ್ರು ಹೇಳ್ತಾರೆ ಕಥೆಯಲ್ಲಿ, ಎನ್ನ ಕಾಲೇ ಕಂಬ ದೇಹವೇ ದೇಗುಲವಯ್ಯ, ಶಿರವೇ ವನ್ನ ಕಲಶವಯ್ಯ. ಈ ದೇಹವೇ ಒಂದು ದೇಗುಲ, ದೇವಸ್ಥಾನ ಅಂತ ಹೇಳಿದ್ರು ಬಸವಣ್ಣನವರು. ದೇವಸ್ಥಾನಕ್ಕೆ ಪಿಲ್ಲರ್ಗಳು, ಕಾಲುಗಳು, ಹೃದಯ ಭಾಗ ಇದೆಯಲ್ಲ ಇದೇ ಗರ್ಭಗುಡಿ, ತಲೆ ಇದೆಯಲ್ಲ ಇದೇ ಕಲಶ, ಆ ಗೋಪುರಕ್ಕೆ ಕಲಶ, ಇದೇ ದೇವಸ್ಥಾನ. ಗರ್ಭಗುಡಿಯಲ್ಲಿ ಏನಿಡಬೇಕು? ದೇವರನ್ನಿಡಬೇಕು. ಅಂದ್ರೆ ಈ ಗರ್ಭಗುಡಿ ಒಳಗೆ ನಾವು ಇಷ್ಟಲಿಂಗವನ್ನಿಟ್ಟು ಪೂಜೆ ಮಾಡದಿದ್ರೂ ಪರವಾಗಿಲ್ಲ, ಒಂದೊಂದು ತುತ್ತು ನೈವೇದ್ಯವಾಗಿ ಹೋಗುತ್ತೆ. ಅದಕ್ಕೆ ನೋಡಿ, ಆ ಬೇಡರ ಕಣ್ಣಪ್ಪ ಮುಗ್ಧ ಭಕ್ತಿಯಿಂದ ಕರೆದಂತ ಕೂಗು, ಆ ಕೂಗು ಕರೆದಂತ ಕೂಗು ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಈ ಗೀತೆ ಒಳಗೆ ಶರಣು ಶಂಕರ ಶಂಭೋ ಓಂಕಾರನಾದ ರೂಪ ಮೊರೆಯಲಿಸಿ ಪಾಲಿಸು ಸರ್ವೇಶ. ಶಿವ ಸ್ವಾಮಿ ದೇವ ಮಸಿವೆಯನ್ನು ತಾಳಲಾರೆ ಕಾವಾಡೆಯ ಹರೇ. ಶಿವ ಕಾಯಲೇ ಮೂಲೋಕ ಸ್ವಾಮಿ ದೇವ ಮಸಿವೆಯನ್ನು ತಾಳಲಾರೆ ಕಾವಾಡೆಯ. ಹಸಿವೆಯನ್ನು ತಾಳಲಾರೆ
ಶುದ್ಧನಾಗಿ ಪೂಜೆಗೈವೆ ಒಲಿವೆಯಂತೆ ನೀನೋ ಶುದ್ಧನಾಗಿ ಪೂಜೆಗೈವೆ ಒಲಿವೆಯಂತೆ ನೀನೋ ಶುದ್ಧವೋ ಅಶುದ್ಧವೋ ನಾ ಕಾಣಲೇವನೇ ಶುದ್ಧವೋ ಅಶುದ್ಧವೋ ನಾ ಕಾಣಲೇವನೇ ನಾಥವಂತೆ ವೇದವಂತೆ ಒಂದು ತಿಳಿಯದ ನಾಥವಂತೆ ವೇದವಂತೆ ಒಂದು ತಿಳಿಯದ ನೊಂದ ಜೀವಗಳನ್ನು ಕೂಗೆ ಬಂದು ನೋಡೆಯ ಬೆಂದ ಜೀವಗಳನ್ನು ಕೂಗೆ ಬಂದು ನೋಡೆಯ ಶಿವಪಾದಾಯನಂದೆ ಮೂಲೋಕ ಸ್ವಾಮಿ ದೇವ ಹಸಿಗೆಯನ್ನು ಮಾಡಲಾರೆ ಕಾಪಾಡೆಯ ಏಕಚಿತ್ತದಿ ನಂಬಿದವರನ್ನು ಸಾಧಿಸಲುವೆ ಎಂದಪ್ಪ ಏಕಚಿತ್ತದಿ ನಂಬಿದವರನ್ನು ಸಾಧಿಸಲುವೆ ಎಂದಪ್ಪ ಶೋಕವನ್ನೆಲ್ಲುವ ದೇವನಾದರೆ ಬೇಟೆಯೋ ಎಂದಪ್ಪ ಶೋಕವನ್ನೆಲ್ಲುವ ದೇವನಾದರೆ ಬೇಟೆಯೋ ಎಂದಪ್ಪ ಬೇಟೆಯೋ ಎಂದಪ್ಪ ಲೋಕವನಾಡುವೆ ಎಂದಪ್ಪ ದಯಮಾಡಿ ಊಟ ಈಗ ಪ್ರಾರಂಭವಾಗುತ್ತೆ ಸ್ವಲ್ಪ ಹೊತ್ತಿನಲ್ಲಿ. ಮಾಡ್ತಾ ಇದ್ದಾರೋ? ಅಯ್ಯೋ ಶಿವ ಹೋಗಪ್ಪ, ಅದೇನು ತಣ್ಣಗಿದ್ದ ಜೀವ ಆಗಲೇ ಶುರು ಹಚ್ಕೊಂಡು ಶುರು ಆಗ್ಬಿಟ್ಟಿದೆಯಂತೆ. ಪ್ರಸಾದವನ್ನು ಸ್ವೀಕರಿಸಿದ ಭಕ್ತಾದಿಗಳು ಆ ಪ್ರತ್ಯೇಕವಾದ ಸ್ಥಳದಲ್ಲಿ ತಟ್ಟೆ ಲೋಟಗಳನ್ನಿಟ್ಟು ಕೈ ತೊಳಿಬೇಕು. ಎಲ್ಲಂದ್ರಲ್ಲಿ ಬಿಸಾಕಬೇಡಿ ದಯವಿಟ್ಟು, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಈ ಬಸವ ಜಯಂತಿಯ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಇಲ್ಲಿ ಬಸವಣ್ಣ ಹುಟ್ಟುವಂತಹ ಸಮಯ ಈ ಒಂದು ಮೈಕಾರ ಮಾದೇಶ್ವರನ ಗೀತೆಯನ್ನು ಕೇಳ್ತಾ, ಆ ಮೈಕಾರ ಮಾದೇಶ್ವರ ನಮಗೆ ನಿಮಗೆಲ್ಲರಿಗೂ ಕೂಡ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬಸವಣ್ಣವರು ಹುಟ್ಟುವಂಥ ದಿವಸ ಎಂತಹದ್ದು. ಆ ಬಸವ ಜಯಂತಿಯನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು, ಈ ಬಸವಣ್ಣನವರ ನೀತಿ ನಿಯಮಗಳನ್ನು ನಾವು ಪಾಲಿಸಬೇಕು, ವೀರಶೈವ ಧರ್ಮದಲ್ಲಿ ಹುಟ್ಟಿ ಅಂತ ಈ ಗ್ರಾಮಾಂತರ ಬಸವ ಜಯಂತಿಯ ಪುಣ್ಯ ಕಾರ್ಯಕ್ರಮ ನಮ್ಮ ಚಾಮರಾಜನಗರ ತಾಲೂಕು ಜಿಲ್ಲೆಯ ಚಿಕ್ಕಹೊಮ್ಮ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಮೈಕಾರ ಮಾದೇಶ್ವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಉಗೇ ಮಾತು ಮಲ್ಲಯ್ಯ. ಮಾದೇವ 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 ಮಾದೇವ
ಶಿವ 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 ಶಿವನೇ ಹರ 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 ಹರನೇ ಕೇಳು ಮಾದೇವ ಮನ್ಸನ ಜೀವ ನೀ ನುಡಿಸಿಯಾಡಾಗ ಡಮರುವಾಗ್ಯಾವ ಯಾಕ ಶಿವಲಿಂಗ ನಡೆಸು ಸಿಂಹಿಂಗ ಏನೇನೋ ಇಲ್ಲ ನಡೆಸಿಸಿ ಬಾಳ ಶಿವ 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 ಶಿವನೇ ಹರ 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 ಹರನೇ ನಾವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲ ತಂದಾನೆ ಬಂದಲ್ಲ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಜೀವವ ಕಾಡು ನೀಯಾಕೋ ಶಿವ ಕನಸು ಹೊಡೆದಾವ ಶಿವ 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 ಶಿವನೇ ಹರ 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 ಹರನೇ ಮುಳ್ಳು ಒಂದು ಗಿಡಕ ಹೆಂಗಾರ ಜೋಡಿಸಿ ಬೇಗ ನನಗೆಲ್ಲೋ ನಿನ್ನಾಟ ಸರಿಯಿಲ್ಲೋ ನೀನು ವಿಷ ಕುಡಿದಿ ನಾವು ಕುಡಿಬೇಕ ಚಾಲಕ ಪಾಲಕ ನಾಮವು ನಿನ್ಗ್ಯಾಪಕ ನೀನು ನಮಗ್ಯಾಕ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಉಗೇ ಮಾದೇಶ್ವರ ಉಗೇ ಮಾಯಿಕಾರ ಏ ಕೂಗ್ರಾಜ್ ಹೊರಗೆ ಈಗಾಗಲೇ ಊಟ ಸ್ಟಾರ್ಟ್ ಆಗದೆ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಉಗೇ ಮಾಯಿಕಾರ ಈ ಪರಮಾತ್ಮನ ಪುಣ್ಯ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಬಸವಣ್ಣನವರ ಕಥೆಯನ್ನು ಕೇಳುತ್ತಿರುವ ಸಂದರ್ಭದಲ್ಲಿ ಕೈಲಾಸದಲ್ಲಿ ಶಿವನೇ ಹೇಳ್ತಾನೆ, ನಂದೀಶ್ವರ, ಭೂಲೋಕದಲ್ಲಿ ನಿಮಿಷ ಮಹಾರಾಜನಿಗೆ ಇಷ್ಟಲಿಂಗವನ್ನು ಕೊಟ್ಟು ಕೈಲಾಸಕ್ಕೆ ಬಂದಿರುವ ನೀನು ಮತ್ತೆ ಭೂಲೋಕದಲ್ಲಿ ಅವತರಿಸಿ ಲಿಂಗವನ್ನು ಪಡೆದು ಮತ್ತೆ ಕೈಲಾಸಕ್ಕೆ ಬರಬೇಕು. ನಿನ್ನ ಭಕ್ತಿಯನ್ನ ಜಗತ್ತಿಗೆ ಸಾರುವುದಕ್ಕೋಸ್ಕರವಾಗಿ ನಾನು ಸಂಗಮೇಶ್ವರನಾಗಿ, ಕೂಡಲ ಸಂಗಮನಾಥನಾಗಿ, ಯಾವ ಅಲ್ಲಮ ಪ್ರಭುವಾಗಿ, ಸಿದ್ದರಾಮೇಶ್ವರನಾಗಿ ನಾನಾ ರೂಪದಿಂದ ನಿನ್ನನ್ನು ಬಂದು ಸಲಹುತ್ತೇನೆ. ನೀನು ಬಸವಣ್ಣನಾಗಿ ಹುಟ್ಟಬೇಕಾದ್ರೆ ಪಾರ್ವತಿಯ ಸೂಕ್ಷ್ಮ ಶರೀರವೇ ಗಂಗಾಂಬಿಕೆಯಾಗಿ, ಪಾರ್ವತಿಯ ಆತ್ಮ ಶರೀರವೇ ನೀಲಾಂಬಿಕೆಯಾಗಿ ನಿನಗಿಬ್ಬರು ಹೆಂಡತಿಯರಾಗಿ ಬರ್ತಾರೆ. ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖನೇ ಕಲ್ಯಾಣ ಪಟ್ಟಣದಲ್ಲಿ ಚನ್ನಬಸವಣ್ಣನಾಗಿ ಹುಟ್ಟುತ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ಕಲ್ಯಾಣ ಪಟ್ಟಣದಲ್ಲಿ ವೀರ ಮಡಿವಾಳ ಮಾಚಿದೇವನಾಗಿ ಹುಟ್ಟುತ್ತಾನೆ. ಈಗ ಕೈಲಾಸದ ಬಾಗಿಲಲ್ಲಿ ತಡೆದರಲ್ಲ ಈ ದ್ವಾರಪಾಲಕರು, ದ್ರವಿಡ ಶೃಂಗಕೇಶಿಗಳೆಂಬತಕ್ಕಂಥ ದ್ವಾರಪಾಲಕರು ಭೂಲೋಕದಲ್ಲಿ ಯಾವ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟುತ್ತಾರೆ. ಇದಲ್ಲದೆ ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಈ ನಾರದರು ಅದೇ ಕಲ್ಯಾಣ ಪಟ್ಟಣದಲ್ಲಿ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟುತ್ತಾರೆ. ಕೊಂಡಿಗ ಅಂದ್ರೆ ಚಾಡಿ ಹೇಳೋದು ಅಂತ, ಕಿತ್ಲು ಹೇಳೋದು ಅಂತ. ನಾರದ್ರಗಲ್ಲೂ ಅದೇ ಪೋಸ್ಟು. ಯಾಕಂದ್ರೆ ಗಾರ ಕೆಲಸ ಮಾಡೋನ್ ತಗೊಂಬಂದು ಮರ ಕೆಲಸ ಮಾಡೋದ್ರು ಮಾಡೋಕ್ಕಾಗಲ್ಲ. ಈ ಮೋಟ್ರ್ ಕೆಲಸ ಮಾಡೋನ್ ತಗೊಂಬಂದು ತಪಲ ಬರ್ಸೋದ್ರು ಮಾಡೋಕ್ಕಾಯ್ತದ? ಆಯಾ ಕೆಲಸ ಅವ್ರಿಗೆ ಹೆಚ್ಚು ಅಂತ ನೋಡಿ. ಇಲ್ಲೇನಾಗಿದೆ,
ನಾರದರೆ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟಬೇಕು ಅಂತ ಕೈಲಾಸದಲ್ಲಿ ತೀರ್ಮಾನ ಆದಾಗ ಲಕ್ಷದ ಮೇಲೆ 96,000 ಶಿವಗಣಗಳು ನಿತ್ಯ ದಾಸೋಹವನ್ನು ಜಗತ್ತಿಗೆ ಸಾರಲು ಬರ್ತಾರೆ. 777 ಅಮರಗಣಗಳು ಭೂಲೋಕಕ್ಕೆ ಬರ್ತಾರೆ. ಬಸವನಾಗಿ ಬಸವೇಶ್ವರನಾಗಿ ಜಗಜ್ಯೋತಿ ಬಸವೇಶ್ವರ ಎಂಬ ಕೀರ್ತಿಗೆ ಪಾತ್ರನಾಗಿ ಅಷ್ಟಾವರಣ ಪಂಚಾಚಾರ ಷಡುಸ್ಥಳಗಳನ್ನ ಜಗತ್ತಿಗೆ ಸಾರುತ್ತವ ಎಂಬುದಾಗಿ ಕೈಲಾಸದಲ್ಲಿ ಶಿವನ ಅಭಯವನ್ನೆತ್ತುತ್ತಿರಬೇಕಾದ್ರೆ ಢಮರುಗ ಕೊಂಬುನಾದ ತಮಟಗಳು ಢಮಢಮನೆ ಮೊಳಗ್ತಾ ಇದೆ ಕೈಲಾಸದಲ್ಲಿ. ಇಲ್ಲಿ ಗಂಡ ಹೆಂಡತಿಯರಿಬ್ಬರು ಕೂಡ ಶಿವನ ನಂದಿಕೇಶ್ವರನ ಮತ್ತು ಇಂಗಳೇಶ್ವರನ ಸನ್ನಿಧಾನದಲ್ಲಿ ಮಕ್ಕಳಿಗೋಸ್ಕರವಾಗಿ ನಮಗೆ ಸಂತಾನ ಭಾಗ್ಯವನ್ನು ನೀಡು ಶಿವ ಎಂಬುದಾಗಿ ಪರಶಿವನಲ್ಲಿ ಭಕ್ತಿಯನ್ನು ಬೇಡ್ತಾ ಇದ್ದಾರೆ ಮಾದರಸ ಮಾದಲಾಂಬಿಕೆಯರು. ಅವರ ಭಕ್ತಿ ನಿವೇದನೆ ಪರಮಾತ್ಮನಿಗೆ ಮೆಚ್ಚುಗೆಯಾಗಿ ಬಸವಣ್ಣ ಹುಟ್ಟುವಂತಹ ಒಂದು ಶುಭಗಳಿಗೆ ಶುಭ ಕಾಲ. ಅದಕ್ಕೆ ನೋಡಿ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಆ ಕಾಲ ಕೂಡಿ ಬರುವ ತನಕ ನಾವು ಸ್ವಲ್ಪ ತಾಳ್ಮೆಯಿಂದಿರಬೇಕು. ಊಟ ಮಾಡ್ಬಿಟ್ಟು ಏಟ್ಗೆ ಹೊಂಟೋಗ್ಬಿಡ್ಬೇಕು ಅತ್ತಾಗೆ ಅವ್ರ ಪಾಡ್ಗೆ ಅವ್ರ ಗಂಡೈಕ ಪಾಪ ಮದುವೆ ಆಗದೆ ಗಂಡೈಕ ಕಥ ಮಾಡಿಸ್ತಿರೋದಾರಂತ ಅವ್ರು ಮಾಡಿಸ್ಕೊಂಡು ಅವ್ರು ಮದುವೆ ಆಗಲಿ ಅಂತ ಅವರು. ಆಮೇಲೆ ಈ ವರ್ಷ ಮದುವೆ ಆಯ್ತದೆ 10-15 ಜನಕ್ಕೆ, ಮುಂದಿನ ವರ್ಷಕ್ಕೆ ಅವ್ರು ಕೈ ಬಿಡಂಗಿಲ್ಲ, ಅವರು ಇರಬೇಕು ಜೊತೆಲಿ. ಇದನ್ನ ಆಯ್ತು ಅಂತ ಬರಂಗಿಲ್ಲ. ಕೆಲವರು ದೇವಸ್ಥಾನಕ್ಕೆ ಹೋಯ್ತಾರೆ, ಶನೇಶ್ವರ ನಮ್ಮ ಕಷ್ಟನೆಲ್ಲ ಕಾಪಾಡಪ್ಪ ಅಂತ. ಅವ್ರಿಗೆ ಕಷ್ಟ ಪರಿಹಾರ ಆದ್ಮೇಲೆ ದೇವಸ್ಥಾನನೇ ಮರ್ತು ಬಿಡ್ತಾರೆ. ಅದಾಗಬಾರ್ದು. ಅದರಿಂದ ನಾವು ಕಷ್ಟಪಟ್ಟು ದೇವ್ರಲ್ಲಿ ಬೇಡ್ಕತ್ತ ಒಂದು 10-15 ಜನಕ್ಕೆ ಈ ವರ್ಷ ಆಯ್ತದ. ಮೊದಲು ಈಗ ನಮ್ಗೆ 501 ರೂಪಾಯಿ ತಪ್ಪು ಕಾಣಕ ಕಟ್ಟಬೇಕು. ಅವರೇ ಕಥೆ ಮಾಡಿಸ್ತಾರ ಅಂತ ಭಗ್ನ ಪ್ರೇಮಿಗಳ ಸಂಘದವರು. ಅದರಿಂದ ಈ ಒಂದು ಸನ್ನಿವೇಶದಲ್ಲಿ ಬಸವಣ್ಣನವರ ಒಂದು ಪುಣ್ಯದಿಂದ ಸಂತಾನ ಭಾಗ್ಯ ಕರುಣಿಸಲಿ, ಮತ್ತೆ ಮಕ್ಕಳಿಲ್ಲದವರಿಗೆ ಮದುವೆಯಾಗದೇ ಇರತಕ್ಕಂಥ ಪುರುಷರಿಗೆ ಮದುವೆಯಾಗಲಿ, ನಾರಿ ಹೆಣ್ಣು ಮಕ್ಕಳಿಗೂ ಕೂಡ ಒಳ್ಳೆ ಮನತನ ಕಂಕಣ ಬಲ ಕೂಡ ಬರಲಿ ಅಂತ ಇಲ್ಲಿ ಸಂತಾನ ಭಾಗ್ಯಕ್ಕೋಸ್ಕರವಾಗಿ ಗಂಡ ಹೆಂಡತಿರಿಬ್ಬರು ಕೂಡ ಬೇಡ್ತಾ ಇದ್ದಾರೆ. ಶಿವಾಲಯದಲ್ಲಿ ಚಂಪಕಾ ಪುಷ್ಪದಿಂದ ನಂದಿಕೇಶ್ವರ ಇಂಗಳೇಶ್ವರನನ್ನ ಅಲಂಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಾಗುತ್ತೆ ನೋಡು. ನೀಡು ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ನೀಡು ಶಿವ ನೀಡದಿರೋ ಶಿವ ನೀಡು ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ. ನಾನೇಗಲಿ ನೀ ನನ್ನ ಬಲಿ ನೀಡು ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ. ಶೃಂಗಾರ ಬಂಗಾರ ಕ್ಷಣಿಕ ಬಾಳಲ್ಲಿ ಪಡಿವಾರವೇ. ಬಾಳಲ್ಲಿ ಬಡಿವಾದಬೇಕೆ. ನೀಡು
ನಮಃ ಶಿವಾಯ, ಓಂ ನಮಃ ಶಿವಾಯ. ಭಕ್ತಿಯಿಂದ ಪರಮಾತ್ಮನ ಧ್ಯಾನ ಮಾಡುತ್ತಿರಬೇಕಾದ್ರೆ ಚಂಪಕಾ ಪುಷ್ಪ ಬಲಭಾಗದಲ್ಲಿ ಬಿದ್ದಿದೆ. ಯಾವಾಗ ಹೂ ಬಲಭಾಗದಲ್ಲಿ ಬಿತ್ತೋ ನಮಗೊಂಥರ ಸಂತೋಷ ಆಗುವ, ವರ ಕೊಡ್ತು ದೇವರು ಅಂತ ತಿಳ್ಕೊತೀವಿ ನಾವು. ಇಲ್ಲೇನಾಗಿದೆ, ಬಲಭಾಗದಲ್ಲಿ ಪುಷ್ಪ ಬಿದ್ದ ಕೂಡಲೇ ಆಚಾರ್ಯರು ಹೇಳ್ತಾರೆ, ಅಮ್ಮ ಯಾವ ಭಾಗ್ಯಕ್ಕೋಸ್ಕರವಾಗಿ ಭಗವಂತನ ಬೇಡ್ತಾ ಇದ್ದೆ ಆ ಭಾಗ್ಯ ನಿನದಾಯ್ತು ತಾಯಿ, ಮುಡಿದುಕೋ ಈ ಹೂವನ್ನ ಅಂದಾಗ ಈ ಅವ್ರಿಗೆ ಆಗದೆ ಇದ್ದವ್ರು ಇದ್ರಲ್ಲ ಕೆಲವರು. ಕಲ್ಯಾಣಪಟ್ಟಣದಲ್ಲಿ ಬಸವಣ್ಣವ್ರ ಕಥೆಯಲ್ಲೇ ಇದ್ರು ಅಂದ ಮೇಲೆ ಚಿಕ್ಕವಮ್ಮದಲ್ಲಿ ಇಲ್ಲದೆ ಉಂಟ ಇಲ್ಲೂ ಅವರ. ನಮ್ಗೆ ಆಗದೆ ಇದ್ದವ್ರು ಯಾರಪ್ಪ ಅಂದ್ರೆ ಚಂದಾಗ ಉಂಡ್ಕೊಂಡು ಮನ್ಲೋ ಮಲಿಕತ್ತಾರಲ್ಲ ಅವರೇ. ಇಲ್ಲಿ ಕೂತು ಒಂದ್ಗಳಿಗೆ ಕತೆ ಕೇಳುವಂತ ಯಾರು ಇರಲ್ಲ ಕೆಲವರು. ಅವರು ಇಲ್ಲಿ ಕೂತಿರ್ತಕ್ಕಂಥವರೆಲ್ಲ ನಮಗೆ ಬೇಕಾದವರು, ಬಸವಣ್ಣನಿಗೂ ಬೇಕಾದವರು. ಅದಕ್ಕೆ ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರು. ದಯವಿಟ್ಟು ಪ್ರಸಾದ ಮಾಡಿದ ತಟ್ಟೆಗಳನ್ನ ಪ್ರತ್ಯೇಕವಾದ ಸ್ಥಳದಲ್ಲಿಟ್ಟು ಕೈ ತೊಳೆಯುವ ಜಾಗದಲ್ಲಿ ಸ್ವಚ್ಛತೆಯಿಂದ ಕೈ ತೊಳೆದು ಆ ಜಾಗವನ್ನು ಚೆನ್ನಾಗಿಡಬೇಕು. ಇದು ಬಸವಣ್ಣವರ ಅನುಭವ ಮಂಟಪ ಕಲ್ಯಾಣ ಪಟ್ಟಣ ಅಂತ ತಿಳ್ಕೊಳ್ಳಿ. ಒಂದು ದೊಡ್ಡ ಚಪ್ಪಾಳೆ ಹೊಡೆರಿ ನಮ್ಮ ಚಿಕ್ಕಮ್ಮ ಗ್ರಾಮಸ್ಥರು ಯುವಕರಿಗೆಲ್ಲರಿಗೂ. ದೊಡ್ಡ ದೊಡ್ಡ ಗ್ರಾಮದಲ್ಲೇ ಇಂಥ ಬಸವ ಜಯಂತಿ ಮಾಡೋದು ಕಷ್ಟವಾಗಿರುವಾಗ ಬಹಳ ಅದ್ಭುತವಾಗಿ ಬಸವಣ್ಣನವರ ಕತೆ, ಬಸವಣ್ಣನವರ ಪುತ್ಥಳಿ ಮೆರವಣಿಗೆ, ಸಾವಿರಾರು ಜನಕ್ಕೆ ಪ್ರಸಾದ ವಿನಿಯೋಗ ಎಲ್ಲವನ್ನೂ ಹಮ್ಮಿಕೊಂಡಿದ್ದಾರೆ ಅಂದರೆ ಆ ಬಸವೇಶ್ವರ ಮದುವೆಯಾಗದೇ ಇರತಕ್ಕಂಥ ಯುವಕರಿಗೆ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಮದುವೆ ಮಾಡಿಸ್ಲಿ ಬಸವಣ್ಣ. ಆಯ್ತದ? ಇಲ್ಲೇನಾಗಿದೆ, ಮಹಾನುಭಾವರಾಗಿರ್ತಕ್ಕಂಥ ಬಸವಣ್ಣನವರ ಕಥೆಯಲ್ಲಿ ಅಯ್ಯಯ್ಯಯ್ಯೋ ಬಲಭಾಗದಲ್ಲಿ ಹೂ ಬಿದ್ಕತ್ತಂತೆ, ಹೂ ಬಿದ್ದ ಕೂಡ್ಲೆ ಕೂಸಾಯ್ತವ, ಬುದ್ಧಿಯವ್ರೆಲ್ಲ ಮೆತ್ತಗ್ ಮುಡ್ಸಿದ್ರು ಅಂತ ಕಾಣುತ್ತೆ ಕಾಳಕತ್ತಪ್ಪ. ಅಲ್ಲ ಒಂದೊಂದು ಹೂಗ್ ಒಂದೊಂದು ಕೂಸಾಗಿದ್ರೆ ಹೊಸ ಇಕ್ಳಾಗವ ಮಾಡಕ್ ಕೆಲಸವಿಲ್ಲ. ಅದು ಈ ವಯಸ್ಸಲ್ಲಿ ಕುತ್ಕ. ದಿನಗಳರುಳುತ್ತ ವಾರವಾಗಿ, ವಾರಗಳರುಳುತ್ತ ತಿಂಗಳಾಗಿ ಗರ್ಭವತಿಯಾಗಿ ಹೋಗಿದ್ದಾಳೆ ಯಾರು? ಮಹಾನುಭಾವಳಾದ ಮಾದಲಾಂಬಿಕಾ. ಗರ್ಭಿಣಿ ಅಂತ ಕಣೆ. ಉಪ್ಪು ಹುಳಿ ಹುಣಸೆ ಏನಾದ್ರು ತಿನ್ಬೇಕು ಅನ್ನೋದಾಯ್ತದೆ, ಕೇಳ ನೋಡೋಣ. ನನಗೆ ಯಾವುದೂ ಆಗ್ತಾ ಇಲ್ಲ, ಏನೋ ಒಂಥರ ಭಾರವಾಗ್ತಾ ಇದೆ. ಓ ಹಂಗಾದ್ರೆ ಏನೋ ರೋಗನೇ ಇರಬೇಕು ಕಣೆ. ಏನು ಇಲ್ವಂತೆ, ಯಾವ್ದೋ ಭಾರ ಹೊತ್ಕೊಂಡಂಗ ಆಯ್ತದಂತೆ. ನೀನ್ ಹೇಳದ ಮಾತು ನಿಜ ಕಣೆ. 6 ತಿಂಗಳು ತುಂಬ್ತಿರ್ಬೇಕಾದ್ರೆ ಮಗುವೇನಾದ್ರೂ ಆಡೋ ಭಾವನೆ ಆಗ್ತಾ ಇದೆ ಅಂದ್ರೆ ಇಲ್ಲ ಅಂತಾಳೆ. ಹಂಗಾದ್ರೆ ನೀನ್ ಹೇಳದ್ದೇ ಸರಿ ಕಣೆ. ರೋಗನೇ ಕಣೆ, ಯಾವ್ದೋ ಗೆಡ್ಡೆ ಇರ್ಬೇಕು ಅನ್ನೋದ. 9 ತಿಂಗಳ ಮೇಲೆ 21 ದಿವಸವಾದ್ರೂ ಕೂಡ ಇವಳು ಮಗುವನ್ನ ಎರ್ತೀನಿ ಅನ್ನೋ ಭಾವನೆನೇ ಇಲ್ಲ ನೋಡಿ. ಏನೋ ಒಂದು ಭಾರವಾದ ಕಲ್ಲೊತ್ಕೊಂಡಂಗ ಆಗಿದೆಯಲ್ಲ. ಏನ್ ಇಷ್ಟೊತ್ತರ ಮೇಲೆ ಇನ್ನೆಲ್ಲೇ ಇರ್ತಾಳೆ? 5 ವರ್ಷಕ್ಕೆ ಇರ್ತಾಳ? ಇನ್ನು ಆಗಲ್ಲ ಬಿಡು, ನೀನ್ ಹೇಳದ್ ಮಾತು ನಿಜ ಕಣ, ಒಳಗೆಲ್ಲ ಗೆಡ್ಡೆನೇ ಇರ್ಬೇಕು ಅಂತ ಎಲ್ಲಾರು ಅಳ್ತಾ ಅಂದ್ರೆ ಎಲ್ಲಾರು ಹೇಳ್ತಿರೋ ಮಾತನ್ನ ಕೇಳಿ ಇವಳು ಕಣ್ಣೀರ್ ಹಾಕ್ತಾ ಅಳ್ತಾ ಗೋಳಾಡ್ತಿರ್ಬೇಕಾದ್ರೆ ಮುಂದೆ ಏನಾಗುತ್ತೋ ಅನ್ನೋ ಒಂದು ಭಯದಿಂದ ಹಾಡೋರ ಎದುರಿಗೆ ಎಡಗ್ ಬಿದ್ದಂಗಾಗುತ್ತೇನೋ ಎಂಬತಕ್ಕಂಥ ದುಃಖದಿಂದಿರಬೇಕಾದ್ರೆ ಅವತ್ತು ಮಲಗಿರ್ಬೇಕಾದ್ರೆ ಕನಸಿನಲ್ಲಿ ಸಂಗಮೇಶ್ವರ ಪ್ರತ್ಯಕ್ಷನಾಗಿದ್ದಾನೆ. ಸಂಗಮೇಶ್ವರ ಪ್ರತ್ಯಕ್ಷನಾಗಿ ಅಭಯವನಿತ್ತಾಗ ಹೊಟ್ಟೆ ಒಳಗಿದ್ದ ಮಗು ಮಾಯವಾಗಿ ಇವಳ ಬಲಭಾಗದಲ್ಲಿ ಬಂದು ಮಲಗಿದೆ. ಮಗುವಿನ ಹುಟ್ಟಿದ ಮಗುವಿನ ಹಣೆಗೆ ಬಸಿತವನಿಟ್ಟು ಕೊಳ್ಳೆ ರುದ್ರಾಕ್ಷಿ ಮಾಲೆಯನ್ನು ಹಾಕಿ ಕಂಠದಲ್ಲಿ ಶಿವಲಿಂಗವನ್ನು ಧರಿಸಿ ಬಸವ 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 ಎಂಬುದಾಗಿ ನಾಮಕರಣ ಮಾಡಿ ಅಷ್ಟಾವರಣ ಪಂಚಾಚಾರ ಷಡ್ಸ್ಥಳಗಳನ್ನು ಕಿವಿಯಲ್ಲಿ ಬೋಧನೆ ಮಾಡಿ ಶಿವನು ಸಂಗಮೇಶ್ವರನನ್ನು ಪಟ್ಟನೆ ಮಾಯವಾಗಿದ್ದಾನೆ. ಅಷ್ಟೊತ್ತವರು ಕಂಡಿರೋದು ಕನಸು. ಈ ಜಗತ್ನಲ್ಲಿ 2 ತರದ ಕನಸು ಬೀಳ್ತಾವಂತೆ. ಅದ್ಯಾವ್ದಪ್ಪ ಅದು? ಈ ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡ್ ಬರ್ತಾರೆ, ಮಲಗ್ತಾರೆ ನೋಡಿ. ಗುರುವೇ ಗುರುಮಲ್ಲೇಶ ಮಾದೇಶ್ವರ ನನ್ನ ಒಬ್ಬನ ಕಾಪಾಡಪ್ಪ ಅಂತ ಎಡಮಗ್ಲ ಮಲಗಿ ಬಲಮಗ್ಲಾಗ ಹೇಳ್ತಾರಲ್ಲ, ಅವ್ರಿಗೆ ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ದ ಕನಸೆಲ್ಲ ನಿಜವಾಯ್ತವಂತೆ. ಇದಕ್ಕೆ ಸುಸ್ವಪ್ನ. ಪಕ್ಕದಲ್ಲಿರೋ ಗಾಡಗತ್ಗ ಸತ್ತೋದ್ರು ಸಾಯಲ್ಲ, ಇನ್ನು ಕೆಲವರಿಗೆ ದುಸ್ವಪ್ನ ಅಂದ್ಬಿಟ್ಟು ಬೀಳ್ತದೆ. ಇದ್ಯಾರ್ಗಪ್ಪ ಇದು? ಈ ಬಸವಣ್ಣವ್ರ ಕಥೆನ ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋಯ್ತಲ್ಲ ಅವ್ರಿಗೆ ಬೀಳೋದು ಈ ದುಸ್ವಪ್ನ. ಲೋಕದ ವ್ಯವಹಾರಗಳೆಲ್ಲ ತಲೆಗಚ್ಕೊಂಬನಿ ಕಥೆ ನೋಡಿ. ನಾಳೆ ಬಡ್ಡಿ ದುಡ್ಡು ಎಷ್ಟು ಬರಬೇಕು, ಚೀಟಿ ಬೇರೆ ಕಟ್ಟಬೇಕು, ಕಂತು ಬೇರೆ ಬಂತು, ಸಂಘ ಬೇರೆ ಕಣು. 6 ಸಂಘದಲ್ಲಿ ಎತ್ಬಿಟ್ಟಿನಿ ಕಣ. ಎಷ್ಟಪ್ಪ? 6 ಸಂಘದಲ್ಲಿ ಎತ್ಬಿಟ್ಟಿನಿ. ಇನ್ನೊಂದ್ 8 ಎತ್ಗಳೇ 8 ಆಗೋದು. ಈ ಸೋಮವಾರದಿಂದ ಆ ಸೋಮವಾರ ಕಂಟ 5ನೇ ಕಟ್ಟಕದೆ ಬೆಳಿಗ್ಗೆ ಊರು ಬಿಡತ್ತಾಗದ ಕಣ. ನೀ ಏನ್ ಬಿಡ್ಬೇಕಾಗಿಲ್ಲ, ಅವರೇ ಬಿಡಿಸ್ತಾರ. ಸುಮಾರು ಜನ ಬಿಟ್ಟಾರ, ಬಿಟ್ಟ ಆಗದ ಅಲೆ. ಇದೆಲ್ಲ ಭಾಗಾಕಾರ ಗುಣಾಕಾರ ಮಾಡ್ತಾ ಬೆಳಕರ ಗಂಟ ಕನಸು ಬಿದ್ದಿರ್ತವ. ಅದಕ್ಕೆ ಕೆಲವ್ರಿಗೆ ದುಸ್ವಪ್ನ. ನೀವು ಮಧ್ಯದಲ್ಲಿ ಎದ್ದೋದ್ರೆ ಇದೇ ಕನಸು ಬೀಳೋದು. ಹೌದು. ಇಲ್ಲಿ ಇವಳಿಗೆ ಒಳ್ಳೆ ಕನಸು ಬಿತ್ತಲ್ಲ, ಕಣ್ಬಿಟ್ಟು ನೋಡ್ತಾಳೆ. ಪಕ್ಕದಲ್ಲಿ ಮಗು ಮಲಗಿದೆ, ಹಣೆಯಲ್ಲಿ ಬಸಿತಾ ಇದೆ, ಕೊರಳ ರುದ್ರಾಕ್ಷಿ ಮಾಲೆ ಇದೆ, ಕಂಠದಲ್ಲಿ ಶಿವಲಿಂಗ ಶಿವಮಾಲೆ ಇರಬೇಕಾದ್ರೆ ಆ ಮಗುವನ್ನು ನೋಡಿ ಮಾದರಸರು ಯಾವ ರೂಪದಲ್ಲಿ ಭಗವಂತ ಮಗುವನ್ನ ಕೊಟ್ಟ. ಆದ್ರೆ ಅವಳು ಹೇಳ್ತಾಳೆ, ಸ್ವಾಮಿ ಮಗುವನ್ನೇನೋ ಕೊಟ್ಟಿದ್ದಾನೆ ಭಗವಂತ, ಮಗುಗೆ ಉಸಿರೇ ಇಲ್ಲ ನೋಡಿ. ಬಿಟ್ಟಂಗೆ ಬಿಟ್ಟು ಬಾಯಿ ಬಿಟ್ಟಂಗೆ ಹೆಂಗ ಮಲಗಿದೆ. ಹೌದಲ್ವಾ?
ಯಾರಲ್ಲಿ ಜಾತವೇದ ಮುನಿಗಳನ್ನು ಬರಮಾಡಿ ಆಗಲಿ ಮಾತು. ಜಾತವೇದ ಮುನಿಗಳು ಬಂದು ಏನಿದು ಮಗು ಹುಟ್ಟಿದ ಸಂಭ್ರಮದಲ್ಲಿ ಎಲ್ಲರೂ ಆನಂದವಾಗಿರಬೇಕು ಅಂದ್ರೆ ಎಲ್ಲರೂ ದುಃಖವಾಗಿದಿರಲ್ಲ, ಏನು ಸಮಾಚಾರ ನೋಡಿ ಸ್ವಾಮಿ. ಚಂದುಳ್ಳ ಮಗುವನ್ನು ಕೊಟ್ಟ ಶಿವನ ಈ ಮಗುವನ್ನು ಉಸಿರನ್ನೇ ಕಿತ್ಕೊಂಡ್ಬಿಟ್ಟವನೇ. ಹೌದಾ, ಬನ್ನಿ ಈ ಕಡೆಗೆ. ಹಾ ಜ್ಞಾನ ದೃಷ್ಟಿಯಲ್ಲಿ ನೋಡಿ ಹೇಳ್ತಾರೆ, 9.5 ತಿಂಗಳು ತಾಯಿ ಹೊಟ್ಟೆಯಲ್ಲಿದ್ರೂ ಕೂಡ ನಿನ್ನ ಧ್ಯಾನ ಮುಗಿಲಿಲ್ವೇನಪ್ಪ, ಸಾಕು ಇವತ್ತಿಗೆ ನಿನ್ನ ಜನ್ಮ ಸಾರ್ಥಕವಾಯಿತು. ಭೂಮಿ ಹುಟ್ಟಿದ್ರು ನಿನ್ನ ಧ್ಯಾನದಲ್ಲೇ ಮಗ್ನನಾಗಿರುವೆಯಲ್ಲ. ಜನಗಳೆಲ್ಲ ನೋಡಿ ಕೆಲವರು ಆಡ್ಕೋತಿದ್ದಾರೆ, ಕೆಲವರು ಸರಿಯಾಯ್ತು ಅಂತಿದ್ದಾರೆ, ಇನ್ ಕೆಲವರು ಆಡ್ಕೊಳ್ಳೋದಿದ್ದಾರಲ್ಲ 9.5 ತಿಂಗಳ ಮೇಲೆ ಎತ್ತಲ ಅಂತ ಒಂದು ಗುಂಡ್ ಕಾಲ್ನ ಅದ್ಯಾತ ಕೆಟ್ಲ ಕಾಣಿ ಸಮೀರ್ ಅದು ಓಟು ಬುಟ್ಕಂಡ್ ಬುಟ್ಟಂಗೆ ಬುಟ್ ಬಾಯ್ ಬುಟ್ಟಂಗೆ ಅಂತ ಗುಂಡ್ಕಲೆ ಅಂತ ಗುಂಡ್ಕಲೆ ಈ ಮಾತಾಡ್ಕೊಳ್ತಾ ಇರ್ತಾ ಇರೋ ಎದುರಿಗೆ ನೀನಿನ್ನೂ ಧ್ಯಾನ ಮಾಡ್ತಾ ಇರುವೆ, ಸಾಕು ನಿನ್ನ ಧ್ಯಾನ ಅಂತ. ಅದು ಎಂತ ದಿವಸ? 1134 ಇಸ್ವಿ ಮೇ 27ನೇ ತಾರೀಕು ರೋಹಿಣ ನಕ್ಷತ್ರ, ಅಕ್ಷಯ ತೃತೀಯ, ಮಹಾಪವಿತ್ರವಾಗಿರ್ತಕ್ಕಂಥ ಬಸವಣ್ಣವನು ಹುಟ್ಟಿದಂಥ ಶುಭ ದಿನ ನೋಡಿ. ಆ ದಿವಸ ಎಂತದ್ದು ಅಂದ್ರೆ ಅಕ್ಷಯ ತೃತೀಯ. ಮನೆ ಕಟ್ಟೋದಕ್ಕೆ, ಶಂಕುಸ್ಥಾಪನೆ ಮಾಡೋದಕ್ಕೆ, ತೊಟ್ಲು ಶಾಸ್ತ್ರ ಮಾಡೋದಕ್ಕೆ, ನಾಮಕರಣ ಮಾಡೋದಕ್ಕೆ, ಮದುವೆ ಮಾಡೋದಕ್ಕೆ, ಗೃಹ ಪ್ರವೇಶ ಮಾಡುವುದಕ್ಕೆ ಶಾಸ್ತ್ರನೇ ಕೇಳದೆ ಮಾಡುವಂತ ದಿವಸ ಯಾವುದಪ್ಪ ಅಂದ್ರೆ ಬಸವ ಜಯಂತಿ. ಚಪ್ಪಾಳೆ ಹೊಡಿರಿ, ಅಂತ ಪವಿತ್ರವಾದ ದಿನ ಅದು. ಅಕ್ಷಯ ತೃತೀಯ ಅಂದ್ರೆ 1ಕ್ಕೆ 3ರಷ್ಟು ಹೆಚ್ಚುತ್ತಂತೆ. ಅಂದ್ರೆ ಬರೀ ಚಿನ್ನನೆ ತಗೋಬೇಕು ಅಂತ ಏನೂ ಇಲ್ಲ. ಒಂದಕ್ಕೆ 3 ಅಂತೆ ನೋಡಿ ಅಕ್ಷಯ ತೃತೀಯ. ಈ ಕೆಲವ್ರಿಗೆ 1 ಮದುವೆ ಆದ್ರೆ 3 ಮದುವೆ ಆದಂಗೆ. ಒಂದಾಗದೆ ಕಷ್ಟವಾಗಿ ಕೂತದ, ಸುಮ್ಮನಿರ. ಒಂದಾದ್ರೆ 3 ಆದಂಗೆ ಆಯ್ತದಂತೆ. ಅಂದ್ರೆ ಅಂತ ಪವಿತ್ರವಾದಂತ ಪುಣ್ಯ ದಿನ ಬಸವ ಜಯಂತಿ, ಬಸವಣ್ಣವರು ಹುಟ್ಟಿದ ದಿನ. ದಂಡವನ ಎದೆ ಮೇಲಿಟ್ಟು ಸಾಕು ಬಾ ಎಂಬುದಾಗಿ ಕರೀತಾ ಇದ್ದಾರೆ. ಬಸವ ಬಾರೋ, ಬಸವ ಬಾರೋ, ಬಸವರಾಗ ಬಾರಯ್ಯ. ಬಾರೋ ಬಾ ಬಸವ, ನಿನ್ನ ವಚನವು ಭಕ್ತಿ ಸಾರವು, ಮುಕುತಿಯ ನೀಡೋ ಬಸವ. ಬಾರೋ ಬಾ ಬಸವ, ಶರಣರ ಕುಲದಲ್ಲಿ ಜನಿಸಿದೆ ನೀನು, ಆಯೋನಿ ಜನ್ಮದಲ್ಲಿ ಕರೆದವ ನೀನು. ಬಸವ ಬಸವೇಶ ಶರಣರ ಕುಲದಲ್ಲಿ ಜನಿಸಿದೆ ನೀನು, ಆಯೋನಿ ಜನ್ಮದಲ್ಲಿ ಕರೆದವ ನೀನು. ಕರುಣಿಸಿ ಬಾರಯ್ಯ ದರುಶನ ನೀಡಯ್ಯ, ಕರುಣಿಸಿ ಬಾರಯ್ಯ ದರುಶನ ನೀಡಯ್ಯ. ನೀ ಎಲ್ಲ ಭಾಗ್ಯವಯ್ಯ ಬಸವರಾಜ, ಬಸವರಾಜ ಬಾ ಬಾರೋ ಬಾರೋ ಬಾ ಬಸವ, ಬಸವ ಬಾರೋ ಬಸವೇಶ್ವರ ಬಾರಯ್ಯ, ಬಸವರಾಜ ಬಾರೋ ಬಸವ. ದಂಡವನ ಎದೆ ಮೇಲಿಟ್ಟ ಕೂಡಲೇ ಉಸಿರಿಲ್ಲದೆ ಬಿಟ್ಕಂಡು ಬಿಟ್ಟ ಹಾಗೆ ಮಲಗಿದ್ದ ಮಗು ಅಳೋದಕ್ಕೆ ಶುರು ಮಾಡ್ಬಿಡ್ತು. ವಿಷ್ಣು ಆಯ್ತು ಮನಸ್ಸ, ಇಲ್ಲಿರೋರು ಕೂಸಳಕ್ಕೆ ಇರ್ತಾನೆ ಅಂದ್ಬಿಟ್ಟು ಎದ್ಬಿಟ್ರ. ಆಮೇಲೆ ಆ ಅಳುತ್ತಿರುವ ಕಂದನನ್ನ ಕಂಡು ಬಸವ ಬಸವ ಎಂಬುದಾಗಿ ನಾಮಕರಣ ಮಾಡಿ ಅವನೇ ನಮ್ಮ ಇವತ್ತಿನ ಕಥಾನಾಯಕ. ಸುಕೀರ್ತಿಯನ್ನು ಬಂದುವಂತ ಅಣೆಯಲ್ಲಿ ಬಸಿತವನಿಟ್ಟು ಜಾತವೇದ ಮುನಿಗಳು ಕೂಡಲ ಸಂಗಮದ ಕಡೆ ಹೊರಟಿದ್ದಾರೆ. ಬಸವ ತಾನು ಬೆಳೀತಾ ಇದ್ದಾನೆ. ಬಂತು ಕಂಡ್ರ ನಿಮ್ ಕತೆಗೆ. ಈ ಕಡೆ ನೋಡ್ರ,
ಗೋಲಿ ಗೆಜ್ಜೆಗೆ ಆಟ ಆಡುವ ವಯಸ್ಸಿನಲ್ಲೂ ಕೂಡ ಮಕ್ಕಳಿಗೆ ತಿಳುವಳಿಕೆಯ ಪಾಠ ಹೇಳ್ಕೊಡ್ತಾನೆ. ನಾನು ಹೇಳ್ದಾಗ ಹೇಳ್ಬೇಕಂಡ್ರು, ತಾಯಿಯೇ ದೇವರು. ತಾಯಿಯೇ ದೇವರು. ಜೋರಗೇಳಿ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ. ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ. ಅವ್ನ ಹೇಳ್ತಾ ಇಲ್ಲ ಕಣ. ನಾವು ಹೇಳ್ತಾ ಇಲ್ಲ ಕಣ, ಹೇಳ ಜೋರಾಗೆ. ಮಾತೃದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಆಚಾರಿ ನಂಬಾವ. ಆಚಾರ್ಯ ನಂಬಾವನಲ್ಲ ಕಣ, ಆಚಾರ್ಯ ದೇವೋ ಭವ. ಆಚಾರ್ಯ ದೈವೋ ಭವ. ಮಕ್ಕಳಿಗೆ ತಿಳುವಳಿಕೆ ಪಾಠ. ತಾಯಿ ಅಂದ್ರೆ ಕೆಲವರು ಹೇಳ್ಕೊಡ್ತಾರೆ, ನನ್ ಚಿನ್ನ ಪುಟ್ಟು ಬಾರೋ, ನನ್ ಬಂಗಾರ ಪುಟ್ಟು ಬಾರೋ, ನನ್ ಬೆಳ್ಳಿ ಪುಟ್ಟು ಬಾರೋ. ಏನ್ ಚಿನ್ನ ಬೆಳ್ಳಿ ಪುಟ್ ಗಟ್ಲಲ್ಲಿ ಆ ಪಟ್ಟಿ ಚಿನ್ನ ಇದ್ರೆ ಕೂಸ್ನೆ ಚಚಾಕ್ಸ್ಬಿಡೋಳು. 1 ಗ್ರಾಮ್ಗೆ 15,000 ಇದೆ. ಚಿನ್ನೆಲ್ಲಿದ್ದು ಮೂಗ್ಲದ ಈ ಪಾಟಿ ಗೊಣ್ಣ ಹೂವನು ಅಂದ್ಬಿಟ್ಟು ಅಲ್ಲೇ ತೆಗೆದು ಬುದ್ಧಿಯವ್ರ ಮುಂದೆ ಇಟ್ಬಿಟ್ಟ ನಿಂಬೆ ಹಣ್ಣಿಡಾಗ. ಕೂಸಲ್ಲಿ ಮಾವು ಬತ್ತದ ಮಕ್ಕ ತುಂಬಾ ಉಗಿದ್ ಬಿಡಪ್ಪ. ಅಣ್ಣಯ್ಯ 30 ಕೊಟ್ರೆ 3 ಸಲ ಹೋಗಿತ್ತಾನ, 50 ಕೊಟ್ರೆ 5 ಸಲ ಹೋಗಿತ್ತದ, 70 ಕೊಟ್ರ 7 ಸಲ ಹೋಗಿತ್ತದ, 100 ರೂಪಾಯಿ ಕೊಟ್ಬಿಟ್ರೆ ಕ್ಯಾಕರ್ಸ್ ಉಗಿದ್ ಬಿಡ್ತಾನ. ಓ ಮಗ ಒಳ್ಳೆ ದುಡ್ಡು ಮಾಡದೆ ಮಾಡಕ್ಕೆ ರೆಡಿ ಮಾಡ್ಕೊಂಡಿರೋದವ್ರು. ಉಗಿದ್ ಬಿಡವ. ಇನ್ನು ಹುಡುಗರ ಕೈಲಿ ಬೀಡಿ ತರಿಸ್ತಾನ. ಅಪ್ಪ ಬೀಡಿ ತಗೋಬಲ್ಲ ಸಳಿನಾಗ. ಅಪ್ಪ ಬರಿಬೇಕಪ್ಪ ನಾನು. ನೀ ಬರ್ದ ಪಕ್ಕದಲ್ಲಿ ಓಲ ಆಯ್ತು ಕಪ್ಪ. ಬರ್ದು ನೀನು ಹೋಯ್ತಿದೆ ಕಣ ಅಲ್ಗ. ಆಯ್ತು ಕಪ್ಪ. ನಂಗೆ ಬೀಡಿಲ್ಲ, ನನ್ನಾಗೆ ಯಾವಕ್ಕೂ ಮಗನ ನೀನು. ಆಯ್ತು ಕಪ್ಪ. 3 ವರ್ಷಕ್ಕೆ ಅವ್ರ ಅಪ್ಪನ ಕಂಡಾಗೆ ಆಗೋದ್ನಲ್ಲ. ಏನೋ PhD ಮಾಡ್ಬಿಟ್ಟ ಅಂತೀಯ. ಡಬಲ್ ಸೀಕ್ರೆಟ್ ಶೈಕಂಬತ್ತವನ ನಮ್ಮ ಅಪ್ಪ ಒಬ್ಬನೇ ಮಗ ಬಿಡವ ಅಂತ. ಆಗ ಅಲೇ ನೋಡವಿ ನನ್ನ ಮಗನ ಮೂಗ್ಗಡ ಬಾಯಿಗಡೆ ಹೆಂಗ್ ತಿರುಗರಿಸ್ತಾವನ ಮಗನ. ಅಪ್ಪ ಕಣ್ಣಾಗ ಬಿಡ್ತೀನಿ ಕಪ್ಪ. ಅಯ್ಯೋ ಬೋಡೆ ಇನ್ನ ಕಣ್ಣುಗಡೆ ಬಿಟ್ಟಲ್ಲ ಅಂತಲ್ಲ ಇನ್ನೇನ ಅಲ್ಲಿ. ಕರೆಕ್ಟ್ 7 ವರ್ಷ ಬಿಟ್ಕೊಂಡು ನನಗೆ 3 ಜನ ಗಂಡ ಐಕ ಸ್ವಾಮಿ. ತೊಲಗಳ ಕಂಡಾಗವ ಬಡ್ಡೆ ಐಕ. ಒಂದು ಅದವಿಲ್ಲ ಅಂದ್ರೆ ಇವನೇ ಅದಗಡ್ಸ್ ಮಾಡ್ಕೊಂಡು ಇನ್ನೆಲ್ಲ ಅದು. ಅದಕ್ಕೆ ಚಿಕ್ಕಂದಿನಿಂದ ಹೇಳಿಕೊಟ್ಟ ಮಾತು ಕೊನೆ ತನಕ ಬರುತ್ತಂತೆ. ಮಕ್ಕಳಿಗೆ ತಿಳುವಳಿಕೆಯ ಪಾಠವನ್ನು ಹೇಳ್ಕೊಡ್ಬೇಕು. ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಒಂದು ಚಪ್ಪಾಳೆ ಹೊಡಿರಿ ಬಸವ ಜಯಂತಿಯ ಪುಣ್ಯ ದಿವಸದಲ್ಲಿ. ಜಗತ್ತಿಗೆ ಏನಂತ ಸಾರಿದ್ರು, ಮಕ್ಕಳಿಗೆ ಅಂತ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಮಕ್ಕಳೇ ಮಾರ್ಬಿಟ್ಟು ಆಸ್ತಿ ಮಾಡೋದವನಾಗದ. ಮಕ್ಕಳು ಮಾರ್ಬಿಟ್ಟು ಆಸ್ತಿ ಮಾಡಿ ಅಂತಲ್ಲ ಕಣೋ. ಅಪ್ಪ ಮಡಿಗಿರೋ 2 ಎಕರೆ ಜಮೀನು ಕೊಡ್ಬೋದು, ಒಂದು ಮನೆ ಕೊಡ್ಬೋದು. ಆದರೆ ಅವನ್ನ ಚೆನ್ನಾಗಿ ಓದಿಸ್ಬಿಟ್ಟು ಒಳ್ಳೆ ವಿದ್ಯಾವಂತನಾಗಿ ತಹಸೀಲ್ದಾರ್ನಾಗ್ಬಿಟ್ನಪ್ಪ. ಯಾರಣೆ ಬರ ಯಾರು ಗೊತ್ತು, ಓದೋದಕ್ಕೆ ಕೊನೆನೇ ಇಲ್ಲ. ಚೆನ್ನಾಗಿ ಓದಿ ತಹಸೀಲ್ದಾರ್ ಆಗ್ಬಿಟ್ನಪ್ಪ. ಇಡೀ ತಾಲೂಕೆ ಅವನು ಕೈ ಮುಗಿಬೇಕಲ್ಲ. ಈ ಆಸ್ತಿ ಮುಂದೆ ಯಾವ ಆಸ್ತಿ? ಅದಕ್ಕೆ ಮಕ್ಕಳಿಗೆ ಒಳ್ಳೆಯ ಜ್ಞಾನೋಪದೇಶವನ್ನು ಮಾಡಿ. ಚೆನ್ನಾಗಿ ಓದ್ತಾ ಇದ್ದೀರಂದ್ರ ಪಾಸ್ ಆಗಿದ್ದೀರಾ? ಎಲ್ಲ ಪಾಸ್ ಅಂತ 10ನೇ ಕ್ಲಾಸ್ ಗಂಟು ಪೇಯಲ್ಲೇ ಮಾಡಾಗಿಲ್ವಲ್ಲ ಇವ್ರನ್ನ. ಚೆನ್ನಾಗಿರಿ ಹೋಗಿ. ಇಲ್ಲೇನಾಗಿದೆ, ಬಸವ ತಾನು ಬೆಳೆದು ದೊಡ್ಡವನಾಗುತ್ತಿರಬೇಕಾದ್ರೆ ಗುರುಕುಲದಲ್ಲಿ ಎಲ್ಲಾ ರೀತಿಯಾದಂತಹ ವಿದ್ವತ್ತುಗಳನ್ನು ಕಲಿಬೇಕು. ಬಸವ ಗುರುವಿಗೆ ತಕ್ಕ ಶಿಷ್ಯ ನೀನಾಗಬೇಕು ಅಂತ ಮಕ್ಕಳ ಜೊತೆಯಲ್ಲಿ ಆಟವಾಡುತ್ತಿರಬೇಕಾದ್ರೆ ಆ ಬಸವ ಅವನ ಕೀರ್ತಿ ಶಿಖರಕ್ಕೆ ಏರ್ತಾ ಇದೆ. ಅವನ ಕೀರ್ತಿ ಅಪಾರವಾಗ್ತಾ ಇದೆ. ಈ ಪವಿತ್ರವಾಗಿರ್ತಕ್ಕಂಥ ಈ ಸುದಿನದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವನ ಸ್ಮರಣೆಯನ್ನು ಮಾಡ್ತಾ ಇದೀವಲ್ಲ. ಬಸವ ತಾನು 8ನೇ ವರ್ಷಕ್ಕೆ ಬರುತ್ತಿರಬೇಕಾದ್ರೆ ಶೈವ ಬ್ರಾಹ್ಮಣರ ಕುಲ ಪದ್ಧತಿ ಪ್ರಕಾರ ಉಪನಯನ ಮಾಡಿ ಜನವಾರ ಕಟ್ಟಬೇಕು. ಎಲ್ಲ ಗುರುಗಳು ಬ್ರಾಹ್ಮಣೋತ್ತಮರು ಹಿರಿಯರೆಲ್ಲ ಬಂದ್ಬಿಟ್ರು. ಏನ್ರಿ ಮಾದ್ರಸರೇ, ಮಗನುಟ್ಟಿದ ಸಂಭ್ರಮದಲ್ಲಿ ದಿವಸನೇ ಮರ್ತು ಬಿಟ್ರಿ ಅಂತ ಕಾಣಿಸುತ್ತೆ. ಇಲ್ಲ ಸ್ವಾಮಿ, ಜ್ಞಾಪಕ ಇದೆ. ನಾಳೆ ನನ್ನ ಮಗನಿಗೆ 8 ವರ್ಷ ಉಪನಯನ ಮಾಡಿ ಜನವಾರ ಕಟ್ಟಬೇಕು. ಚಪ್ರ ಆಗ್ತಾ ಇದಾರೆ ನೋಡ, ಅಡುಗೆ ಮಾಡ್ತಾವ್ರೆ, ಊಟನೂ ಮಾಡ್ತಾವ್ರೆ ಕೆಲವು. ಅಷ್ಟೇ ಅಲ್ಲ, ಎಲ್ಲಾ ನೆಂಟ್ರಿಸ್ಟ್ಗಳು ಬರ್ತಾ ಇದಾರೆ, ತಿಂಡಿ ತಿನಿಸುಗಳೆಲ್ಲ ಮಾಡ್ತಾ ಇದೀವಿ. ಇನ್ನೇನು ಸ್ವಾಮಿ, ಅದ್ ಸರಿ, ಎಲ್ಲಿ ಬಸವ ಬರ್ತಾನೆ. ಅಪ್ಪಾಜಿ ಚಪ್ರ ಹಾಕಿ ಎಲ್ಲರೂ ಓಡಾಡ್ತಾ ಇದಾರಲ್ಲ, ಏನಪ್ಪಾಜಿ ನಾಳೆ ನನಗೆ 8 ವರ್ಷ ತುಂಬ್ತಾ ಇದೆಯಲ್ಲ ಬಸವ, ನೀನು ಉಪನಯನ ಮಾಡಿ ಜನವಾರ ಶಾಸ್ತ್ರ ಮುಗಿಸ್ಬೇಕು. ಬೇಡಿ ಅಪ್ಪಾಜಿ, ನನ್ನ ಕೊರಳಲ್ಲಿ ಶಿವಲಿಂಗ ಧಾರಣೆಯನ್ನು ಮಾಡಿ ಪಂಚಾಚಾರ ಷಡ್ಸ್ಥಳಗಳನ್ನ ಸಂಗಮೇಶ್ವರ ಬೋಧನೆ ಮಾಡಿದ್ದಾನೆ. ನನಗೆ ಈ ಜನವಾರ ಉಪನಯನ ಬೇಡ ಅಪ್ಪಾಜಿ. ಬಸವ, ಇದು ದೊಡ್ಡವರ ಲೆಕ್ಕಾಚಾರ, ನೀನು ಮಾತಾಡಬಹುದು, ನಿನ್ಗೆ ಗೊತ್ತಿಲ್ಲ, ನೀನು ಆಟ ಆಡ್ಕೋ ಹೋಗು. 6ನೇ ದಿನ ಜನಗುರುಗಳು, ಗುಂಡಂ ಭಟ್ರು, ಶಂಕರ ಶಾಸ್ತ್ರಿಗಳು ಮತ್ತೆ ನಂಜುಂಡ ಭಟ್ರು ಎಲ್ಲರೂ ಬಂದು ಕೂತು ಬಿಟ್ಟವ್ರೆ. ಏನೆಲ್ಲರೂ ಕೂಡ ಲವಲವಿಕೆಯಿಂದ ಬಂದು ಕೂತವ್ರೆ. ಏನ್ರಿ ಮಾದರಸರೇ, ನಿಮ್ಮ ಮಗನ ಕರ್ಕೊಂಬನ್ನಿ, ನೀವೇ ನಿಮ್ಮ ಕೈಯಾರ ಅವನಿಗೆ ಉಪನಯನ ಮಾಡಿ ಜನವಾರ ಕಟ್ಟೋರಂತೆ. ಅಪ್ಪಾಜಿ, ನನಗೆ ಯಾವ ಉಪನಯನನು ಬೇಡ, ಯಾವ ಜನವಾರನು ಬೇಡ ಅಪ್ಪಾಜಿ. ಬಸವ, ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು ಬರಬಾರ್ದು. ಬಾ ಮಾದರಸರೇ, ಸರಿಯಾಗಿ ಹೇಳಿ ಅವನಿಗೆ. ಬಸವ, ಊರವ್ರನ್ನ ಎದುರಾಕೊಳಕ್ಕಾಗುತ್ತೇನಪ್ಪ, ಧರ್ಮದ ಪ್ರಕಾರ ನೀನು ಜನವಾರ ಕಟ್ಟಿಸ್ಕೊಂಬಿಡು, ಆಮೇಲೆ ಏನಾದ್ರೂ ಆಗ್ಲಿ. ಇಲ್ಲ ಅಪ್ಪಾಜಿ, ಅಂತರಂಗದಲ್ಲೊಂದು ಭಕ್ತಿ, ಬಹಿರಂಗದಲ್ಲೊಂದು ಭಕ್ತಿಯನ್ನು ನಾನು ಆರಾಧಿಸಲಾರೆ.
ಅಂತರಂಗದಲ್ಲಿ ಬಹಿರಂಗದಲ್ಲಿ ಕೂಡಲ ಸಂಗಮ ದೇವನೇ ತುಂಬಿರುವಾಗ ಜಗದಾದಿ ದೇವರುಗಳು ಯಾರನ್ನೂ ಅಲ್ಲೇ ನಾನು, ನನ್ನ ಒಳಗಡೆನೇ ಎಲ್ಲವೂ ತುಂಬಿದೆ. ನನಗೆ ಬೇಡ ಅಪ್ಪಾಜಿ. ಮಾದರಸರೇ, ಏನು ಮಾತಾಡ್ತಿದ್ದೇನೆ ನಿಮ್ಮ ಮಗ ಅಂತ ಗೊತ್ತಾಯ್ತೇನ್ರಿ? ಕುಲಕ್ಕೆ ಮೃತ್ತು ಕೊಡಲಿ ಕಾವು ಅಂದಾಗೆ ಮಕ್ಕಳು ಹುಟ್ಟಿದ್ರು ಪುಣ್ಯ ಬೇಕು. ಇಂಥ ಮಗನ ಹುಟ್ಟೋದು. ಊರ್ನವರು ದೊಡ್ಡ ದೊಡ್ಡವರೆಲ್ಲ ಕೂತವ್ರೆ, ಅವ್ರ ಎದುರಿಗೆ ಹೆಂಗ್ ಎದುರು ಮಾತಾಡ್ತಾವನೆ, ಉಪನಯನ ಬೇಡ, ಜನವಾರ ಬೇಡ ಅಂತ. ಇದರ ಪರಿಣಾಮ ಏನಾಗುತ್ತೆ ಗೊತ್ತೋ? ಊರಿಗೆಲ್ಲ ನೀವು ತೀರ್ಪು ಹೇಳ್ತಿದ್ರಲ್ಲ, ಊರವರೆಲ್ಲ ಸೇರಿ ನಿಮಗೆ ತೀರ್ಪು ಹೇಳ್ಬೇಕಾಯ್ತದೆ. ಬಸವ, ಊರವ್ರನ್ನ ಎದುರು ಹಾಕೊಳ್ಳೋದು ಒಂದೇ, ರಾತ್ರಿ ಕಂಡು ಬಾವಿಲ್ಲ ಹಗಲಲ್ಲಿ ಬೀಳೋದು ಒಂದೇ. ಬೇಡ ಕಣಪ್ಪ, ಅವ್ರು ಹೇಳ್ದಾಗೆ ಉಪನಯನ ಮಾಡಿಸ್ಕೊಂಡ್ಬಿಡೋ. ಇಲ್ಲ ಅಪ್ಪಾಜಿ, ನಾನು ಪ್ರಾಣ ಹೋದ್ರೂ ಕೂಡ ನಾನು ಉಪನಯನ ಮಾಡಿಸ್ಕೊಳ್ಳಲ್ಲ, ಜನವಾರ ಕಟ್ಟಿಸ್ಕೊಳ್ಳಲ್ಲ. ದಯಮಾಡಿ ನೀವೆಲ್ಲ ಊಟ ಮಾಡಿ ಸಂತೋಷದಿಂದ ಹೋಗಿ. ಎದಳ್ರಿ ಬೇಕೆ, ಎಲ್ರಿ ಬೇಕ, ಪಂಚಾಯತಿ ಸರ್ಬೇಕು, ಇಲ್ಲ ಎದಳ್ರಿ. ಅಣ್ಣ ಊಟ ಮಾಡ್ಕೊ ಹೋಗಿರಣ್ಣ. ಯಾವ ಸಿಮನ ಗೌಡ್ರ ಇವರು? ಚೆನ್ನಾಗದ ಕಣ ಊಟ. ಬಿಸಿಲ್ಗೂ ಅದಕ್ಕೂ ಸುಮ್ಮನೆ ಹೋಗೋ, ಊಟ ಮಾಡ್ತಾನಂತ. ಊಟನೇ ಇಲ್ಲ, ಊರೇ ಮುಳುಗೋಯ್ತಾದೆ ರೇ. ಎದಳ್ರಿ ಎಲ್ಲ ಅಂತ ಪಂಚಾಯತಿ ಕಟ್ಟೆಗೆ ಹೋಗಿ ಸೇರ್ಬಿಟ್ಟವ್ರೆ. ಬಸವ, ನೀನು ಹುಟ್ಟಿ ನಮಗೆ ಎಂತ ಕೀರ್ತಿ ತಂದುಬಿಟ್ಟೆಪ್ಪ. 8 ವರ್ಷಕ್ಕೆ ಜನಗಳೆಲ್ಲ ನಮ್ಮನ್ನು ಹೀನಾಮಾನವಾಗಿ ಮಾತನಾಡುವಂತೆ ಮಾಡಿಬಿಟ್ಟಲೆ. ನಿನ್ನಂತ ಮಗ ಇದ್ರೇನಪ್ಪ, ಇಲ್ದಿದ್ರೇನಪ್ಪ. ಏನ್ರಿ, ಎಂತ ಮಗ ಹುಟ್ಟುಬಿಟ್ರೆ ನೀವೆಲ್ಲ ಬಸವ ಬಸವ ಅಂತಿದ್ರಲ್ಲ. ನೋಡ್ರಿ ಈಗ ಎಂತ ಮಗ ಹುಟ್ಟಿದ ನೋಡ್ರಿ. ಮೊನ್ನೆ ಇವ್ರ ಮಗ ಇವನಿಗೆ ಹೊಡೆದ್ನಂತೆ, ಅಪ್ಪನಿಗೆ ಹೊಡೆದೇ ಬಿಟ್ನಂತಲ್ರಿ. ಅವ್ರು ಹೇಳಿಲ್ಲ ಅಷ್ಟೇ, ಅದೇನು ಹೇಳ್ಕೊಳಕಂತ ರಾಜ್ಯ ಪ್ರಶಸ್ತಿನ ಅದು. ಇವ್ರ ಮಗನು ಹೊಡೆದ್ನಂತಲ್ರಿ. ಇದಕ್ಕೆಲ್ಲ ಕಾರಣ ಆ ಬಸವ. ಆ ಬಸವನಿಂದ ಎಲ್ಲಾ ಮಕ್ಕಳು ಹೆಚ್ಚಿಕೊಂಡಿವೆ. ಕರ್ಕೊಂಬನ್ರಿ, ಹೋಗಿ ಕರ್ಕೊಂಬನ್ನಿ ಅಂದಾಗ ಹೆಸರೇನವ? ನಂಜಮ್ಮ. ಪುಟ್ಟಂಜಮ್ಮನವರು ಈ ಕಾರ್ಯಕ್ರಮಕ್ಕೆ ಅವರು ಕೂಡ 101 ರೂಪಾಯಿಗಳ ಬಹುಮಾನ ಕೊಟ್ಟವರು. ಭಗವಂತ ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾರಣಕ್ಕೇನು ಸ್ವೀಕರಿಸ್ತಾ ಈ ಚೇರ್ಗಳೆತ್ಕೊಡೋ ಕಡೆಗೆ ಅವ್ರಿಗೆ ಚೇರ್ಗಳೆತ್ಕೊಡ್ರಿ. ಬಾಯ್ಕಾರ ಮಾದೇಶ್ವರ ಬಸವೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ ಈ ಒಂದು ಪವಿತ್ರವಾದಂಥ ಸುದಿನದಲ್ಲಿ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಭಕ್ತಿಯಿಂದ ಬೇಡ್ತಾ ಒಂದು ಮಾದೇಶ್ವರ ಗೀತೆಯನ್ನು ಆಡುವುದರ ಜೊತೆಗೆ ಬಸವಣ್ಣ ಹುಟ್ಟಿ ತಾನು ಬೆಳೀತಿರುವ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಬಸವಣ್ಣನ ಈ ಪವಿತ್ರವಾದಂಥ ಪುಣ್ಯಕಥೆಯಲ್ಲಿ ಮೈಕಾರ ಮಾದೇಶ್ವರನ ಈ ಒಂದು ಪುಣ್ಯಗೀತೆ. ಉಗೇ ಮಾತ್ ಬಲ್ಲಯ್ಯ, ಉಗೇ ಮಾದೇಶ್ವರ, ಉಗೇ ಮೈಕಾರ, ಮಾರಮತಾಯಿ ಬಾರಕ್ಕೆ, ಕೋಡಿ ಬಸವೇಶ್ವರನ ಬಾರಕ್ಕೆ, ಸ್ವಾಮಿಯವರ ಬಾರಕ್ಕೆ, ಶನೇಶ್ವರ ಸ್ವಾಮಿ ಬಾರಕ್ಕೆ, ಬ್ರಹ್ಮಲಿಂಗೇಶ್ವರ ಬಾರಕ್ಕೆ, ಮನೆಯಮ್ಮ ತಾಯಿ ಬಾರಕ್ಕೆ, ಆಂಜನೇಯ ಸ್ವಾಮಿ ಬಾರಕ್ಕೆ, ಚಿಕ್ಕ ಹೋಮ ಎಲ್ಲಾ ದೇವರುಗಳ ಬಾರಕ್ಕೆ. ಗಿರಿ ಚಂದ ನೋಡಿರೋ ನಮ್ಮ ಮಾದೇನ ಗಿರಿಗೆ ಬಂದಿರೋ ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ. ಮೂರು ಕಣ್ಣುಳ್ಳವನ ಮುಗುಲು ಬಣ್ಣದವನ ಮುದ್ದಾದ ಮಗವ ನೋಡಿರೋ, ಮೈಕಾದ ಬಿದ್ದು ಬೇಡಿರೋ. ಬರುವ ಅಂಗುಳ್ಳ ಮಗವ ನೋಡಿರೋ, ನಮ್ಮ ಸ್ವಾಮಿ ನೋಡಿರೋ, ನಮ್ಮ ಮಾದೇಶ್ವರ ಬಂದಿರೋ, ಸ್ವಾಮಿಯ ನೋಡಿರೋ.
ಅರಳಾವೋ ಮಲ್ಲಿಗೆ ಮೊಗ್ಗು ಅರಳ್ಯಾವ ಮಾದೇವಿ ಹಿರಿಯಲಿ ಕಪ್ಪು ಸೂಸ್ಯಾವೋ. ಮಲ್ಲಿಗೆ ಮೊಗ್ಗು ಅರಳಾವೋ ಮಾದೇವಿ ಹಿರಿಯಲಿ ಕಪ್ಪು ಸೂಸ್ಯಾವೋ ಹಿರಿಯಲಿ ಕಪ್ಪು ಸೂಸ್ಯಾವೋ ಹಿರಿಯಲಿ ಕಪ್ಪು ಸೂಸ್ಯಾವೋ ಸ್ವಾಮಿಯ ಗುಡಿಯಲ್ಲ ನಮಿಸಾವೋ ಅಂಧದಗಿರಿ ಚಂದ ನೋಡಿರೋ ನಮ್ಮ ಮಾದೈದಗಿರಿಗೆ ಬಂದಿರೋ ಸ್ವಾಮಿಯ ಗುಡಿಯಾಗ ಪುರವ ನೋಡಿರೋ. ಬೆಟ್ಟೋದವರಿಗೆ ಹತ್ತಿ ಹಂಬಲಗಾರು ಬೆಟ್ಟಾದ ಮಾದೇವ ಗತಿಯಂದು ಬೆಟ್ಟಾದ ಮಾದೇವ ಗತಿಯನ್ನು ಬೆಟ್ಟಾದ ಮಾದೇವ ಗತಿಯಂದು ನಮ್ಮೋರ್ಗೆ ಬೇಡಿದ ವರವ ಕೊಡುತ್ತಾನೋ ಬೆಟ್ಟಾದ ಮಾದೇವ ಗತಿಯನ್ನು ನಮ್ಮೋರು ಬೇಡಿದ ವರವ ಕೊಡುತ್ತಾನೋ. ಬೇಡಿದ ವರವ ಕೊಡುತ್ತಾನೋ ಬೇಡಿದ ವರವ ಕೊಡುತ್ತಾನೋ ಕಷ್ಟಗಳ ಪರಿಹಾರ ಮಾಡುತ್ತಾನೋ ಗುಡಿಯಾಗ ಪುರವ ನೋಡಿರೋ. ಮೂರು ಕಣ್ಣುಳ್ಳವನ ಮುಗಿರು ಬಣ್ಣರವನ ಉದ್ದಾರ ಮಗವ ನೋಡಿರೋ ಮೈಕಾಲ ಬಿಟ್ಟು ಬೇಡಿರೋ ಚಿನ್ನಾದ ತೇರಲ್ಲಿ ಕುಂದು ಬರುವ ಅಂದುಳ್ಳ ಮಗವ ನೋಡಿರೋ. ಚಿನ್ನಾದ ತೇರಲ್ಲಿ ಕುಂದು ಬರುವ ಅಂದುಳ್ಳ ಮಗವ ನೋಡಿರೋ ನಮ್ಮ ಸ್ವಾಮಿಗೆ ಮುದ್ರೆಗೆಟ್ಟಿರೋ. ದದಗಿರಿ ಚಂದ ನೋಡಿರೋ ಅಂಧದಗಿರಿ ಚಂದ ನೋಡಿರೋ ನಮ್ಮ ಮಾದೈದಗಿರಿಗೆ ಬಂದಿರೋ ಸ್ವಾಮಿಯ ಗುಡಿಯಾಗ ಪುರವ ನೋಡಿರೋ. ಸ್ವಾಮಿಯ ಗುಡಿಯಾಗೋ ಪುರವ ನೋಡಿರೋ ಸ್ವಾಮಿಯ ಗುಡಿಯಾಗ ಪುರವ ನೋಡಿರೋ. ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಈ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕಥೆಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ನಾ ಏನ್ ಮಾಡ್ಲಿ ಅದಕ್ಕೆ